ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ಅಷ್ಟಷಷ್ಟ್ಯಾಯತನ ಸಮಾಗಮ ವರ್ಣನ ಎಂಬ 69ನೆಯ ಅಧ್ಯಾಯಕ್ಕೆ ಸ್ವಾಗತ. ಸ್ಕಂದನು ಹೇಳುತ್ತಾನೆ, ತಪೋರಾಶಿಯಾದ ಅಗಸ್ತ್ಯನೇ, ಭಕ್ತಿ ಭರಿತಾಂತಃಕರಣಗಳುಳ್ಳ ಮನುಷ್ಯರಿಗೆ ಸೇವನೆಗಿಂದಲೇ ಮೋಕ್ಷವನ್ನೊದಗಿಸಿಕೊಡುವ ಯಾವ ಯಾವ ಲಿಂಗಗಳು ಕಾಶಿಯಲ್ಲಿ ಇರುವವೋ ಅವುಗಳನ್ನು ವಿವರಿಸುವೆನು ಕೇಳು. ದೇವೇಶ್ವರನು ಲೀಲಾಕೌತುಕದಿಂದ ಗಜಾಸುರನ ಚರ್ಮವನ್ನು ಎಲ್ಲಿ ನಿಂತು ಧರಿಸಿಕೊಂಡನೋ ಆ ಸ್ಥಳವು ರುದ್ರಾವಾಸವೆಂಬುದಾಗಿ ಪ್ರಖ್ಯಾತವಾಗಿ ಸರ್ವ ಸಿದ್ಧಿಗಳನ್ನು ಕೊಡುತ್ತಿರುವುದು. ಕೃತ್ತಿವಾಸೇಶ್ವರನು ಪಾರ್ವತೀ ದೇವಿಯೊಡನೆ ಸ್ವೇಚ್ಛೆಯಾಗಿ ವಿಹರಿಸುತ್ತಾ ಅಲ್ಲಿಯೇ ನಿಂತು ಬಿಡಲು ನಂದಿಯು ಅಲ್ಲಿಗೆ ಬಂದು ಪ್ರಣಾಮವನ್ನು ಮಾಡಿ ಇಂತೆಂದು ವಿಜ್ಞಾಪನೆಯನ್ನು ಮಾಡಿಕೊಂಡನು. ದೇವಾಧಿದೇವನೇ, ಲೋಕೇಶ್ವರನೇ, ಅತ್ಯಂತ ಮನೋಹರಗಳು, ಸಕಲ ರತ್ನಮಯಗಳು, ರಮ್ಯಗಳು ಆದ 68 ಪ್ರಾಸಾದಗಳನ್ನು ಇಲ್ಲಿ ತಂದು ಸ್ಥಾಪಿಸಿರುವೆನು. ಭೂಲೋಕ, ಭುವರಲೋಕ, ಸ್ವರ್ಗಲೋಕಗಳಲ್ಲಿ ಮಂಗಳಕರಗಳು, ಮುಕ್ತಿಪ್ರದಗಳು ಆದ ಯಾವ ಯಾವ ಲಿಂಗಗಳಿರುವವು ಅವುಗಳನ್ನು ನಾನು ಎಲ್ಲೆಡೆಗಳಿಂದಲೂ ಸಂಗ್ರಹಿಸಿ ಇಲ್ಲಿಗೆ ತಂದಿರುವೆನು. ಎಲ್ಲಿಂದ ಯಾವುದನ್ನು ತಂದಿರುವೆನೋ, ಯಾವುದು ಎಲ್ಲಿ ಸ್ಥಾಪಿತವಾಗಿರುವುದೋ ಅದೆಲ್ಲವನ್ನು ವಿವರಿಸುವೆನು. ಸ್ವಾಮಿಯೇ, ಒಂದು ಕ್ಷಣಕಾಲ ಅದನ್ನು ಏಕಚಿತ್ತನಾಗಿ ಕೇಳು. ಮೋಕ್ಷಪ್ರದವಾದ ಸ್ಥಾಣುವೆಂಬ ಮಹಾಲಿಂಗವು ಕುರುಕ್ಷೇತ್ರದಿಂದ ಇಲ್ಲಿಗೆ ತರಲ್ಪಟ್ಟಿರುವುದು. ಅಲ್ಲಿ ದೇವಾಧಿದೇವನ ಕಲಾಶೇಷವು ಮಾತ್ರ ಉಳಿದಿರುವುದು. ಅದರ ಎದುರಿನಲ್ಲಿಯೇ ಸನ್ನಿಹತಿ ಎಂಬ ಹೆಸರಿನ ಪವಿತ್ರವಾದ ಮಹಾಪುಷ್ಕರಣಿಯೊಂದಿರುವುದು. ಲೋಲಾರ್ಕನಿಗೆ ಪಶ್ಚಿಮ ದಿಕ್ಕಿನಲ್ಲಿರುವ ಈ ತೀರ್ಥವೇ ನಿಜವಾದ ಕುರುಕ್ಷೇತ್ರ ಸ್ಥಳವೆಂದು ತಿಳಿಯಬೇಕು. ಶ್ರೇಯೋಭಿಲಾಷೆಯಿಂದ ಕೂಡಿದವರು ಅಲ್ಲಿ ಮಾಡಿದ ಸ್ನಾನ, ಹೋಮ, ಜಪ, ತಪಸ್ಸು, ದಾನಾದಿ ಸತ್ಕಾರ್ಯಗಳೆಲ್ಲವೂ ಸಾಕ್ಷಾತ್ತಾಗಿ ಕುರುಕ್ಷೇತ್ರದಲ್ಲಿ ಮಾಡಿದ ಕರ್ಮಗಳಿಗಿಂತಲೂ ಕೋಟಿ ಕೋಟಿಯಷ್ಟು ಗುಣಾಧಿಕ್ಯವನ್ನು ಪಡೆಯುವುದು ಎಂಬುದು ಸತ್ಯವೆಂದು ತಿಳಿಯಬೇಕು. ಸರ್ವೇಶ್ವರನೇ, ನೈಮಿಷಾರಣ್ಯದಲ್ಲಿ ಅಂಶಮಾತ್ರವನ್ನು ಅವಶೇಷವಾಗಿ ಉಳಿಸಿ ಅಲ್ಲಿದ್ದ ದೇವದೇವನನ್ನು ಬ್ರಹ್ಮಾವರ್ತ ಕೂಪದೊಡನೆ ತೆಗೆದುಕೊಂಡು ಬಂದು ಕಾಶಿಯಲ್ಲಿ ಸಂಸ್ಥಾಪಿಸಿರುವೆನು. ದೇವದೇವನೆಂಬ ಹೆಸರಿನ ಆ ಲಿಂಗವು ಡುಂಢಿರಾಜನಿಗೆ ಉತ್ತರ ಭಾಗದಲ್ಲಿ ನೆಲೆಸಿ ಪೂಜೆ ಮಾಡುವವರಿಗೆ ಕಾರ್ಯಸಿದ್ಧಿಯನ್ನು ಕೊಡುತ್ತಿರುವುದು. ಆ ಲಿಂಗದ ಮುಂದುಗಡೆಯಲ್ಲಿಯೇ ಉತ್ತಮವಾದ ಕೂಪವೂ ಇರುವುದು. ಬ್ರಹ್ಮಾವರ್ತವೆಂಬ ಹೆಸರುಳ್ಳ ಆ ಕೂಪವು ಸ್ನಾನ ಮಾಡಿದ ಮಾನವರ ಸಂಸಾರದ ಪುನರಾವೃತ್ತಿಯನ್ನು ಪರಿಹರಿಸುವುದು. ಆ ಕೂಪದ ನೀರಿನಲ್ಲಿ ಸ್ನಾನವನ್ನು ಮಾಡಿ ದೇವದೇವನನ್ನು ಪೂಜಿಸಿದವನ ಪುಣ್ಯವು ನೈಮಿಷಾರಣ್ಯದಲ್ಲಿ ಅದೇ ಸೇವೆಯನ್ನು ನಡೆಸಿದುದರ ಕೋಟಿ ಕೋಟಿ ಗುಣಿತ ಫಲವನ್ನು ಹೋಲುವುದೆಂದು ಹೇಳಲ್ಪಟ್ಟಿರುವುದು. ಗೋಕರ್ಣ ಕ್ಷೇತ್ರದಲ್ಲಿ ಇಲ್ಲಿ ಒಂದು ಮಹಾಲಿಂಗವು ತಾನಾಗಿಯೇ ಗೋಕರ್ಣ ಕ್ಷೇತ್ರದಿಂದ ಇಲ್ಲಿ ಒಂದು ಮಹಾಲಿಂಗವು ತಾನಾಗಿಯೇ ಉದ್ಭವಿಸಿರುವುದು. ಮಹಾಬಲೇಶ್ವರನೆಂಬ ಹೆಸರುಳ್ಳ ಆ ಲಿಂಗವು ಸಾಂಬಾದಿತ್ಯನಿಗೆ ಸಮೀಪದಲ್ಲಿ ನೆಲೆಸಿರುವುದು. ಆ ಲಿಂಗದ ದರ್ಶನ ಮತ್ತು ಸ್ಪರ್ಶನಗಳನ್ನು ಮಾಡುವುದರಿಂದ ಮಹಾಬಲಿಷ್ಠವಾದ ಪಾತಕವೂ ಸಹ ಕ್ಷಣ ಮಾತ್ರದಲ್ಲಿಯೇ ಬಿರುಗಾಳಿಯ ಹೊಡೆತಕ್ಕೆ ಸಿಕ್ಕಿದ ಹತ್ತಿಯ ರಾಶಿಯಂತೆ ದೂರಕ್ಕೆ ಹಾರಿ ಹೋಗುವುದು. ಕಪಾಲ ಮೋಚನಕ್ಕೆ ಎದುರಿನಲ್ಲಿರುವ ಮಹಾಬಲೇಶ್ವರ ಲಿಂಗವನ್ನು ನೋಡಿದ ಮನುಷ್ಯನು ವಿಪುಲವಾದ ದೇಹಬಲವನ್ನು ಪಡೆಯುವುದು ಮಾತ್ರವಲ್ಲದೆ ಕೈವಲ್ಯ ಪದವಿಯನ್ನು ಹೊಂದುವನು. ಋಣಮೋಚನಕ್ಕೆ ಪೂರ್ವ ದಿಕ್ಕಿನಲ್ಲಿ ಉತ್ತಮ ಕ್ಷೇತ್ರವಾದ ಪ್ರಭಾಸದಿಂದ ತರಲ್ಪಟ್ಟ ಶಶಿಭೂಷಣವೆಂಬ ಹೆಸರುಳ್ಳ ಲಿಂಗವು ಪ್ರತಿಷ್ಠಾಪಿತವಾಗಿರುವುದು. ಆ ಲಿಂಗವನ್ನು ಸಂಸೇವಿಸುವುದರಿಂದ ಮಾನವನು ಚಂದ್ರಶೇಖರನ ಭಾವವನ್ನು ಹೊಂದುವನು ಮತ್ತು ಪ್ರಭಾಸ ಕ್ಷೇತ್ರಕ್ಕೆ ಯಾತ್ರೆಯನ್ನು ಮಾಡಿದ ಕೋಟಿ ಗುಣಿತವಾದ ಪುಣ್ಯವನ್ನು ಪಡೆಯುವನು. ಉಜ್ಜಯಿನಿ ನಗರದಿಂದ ಸರ್ವೇಶ್ವರನಾದ ಮಹಾಕಾಲನು ತಾನೇ ಇಲ್ಲಿಗೆ ಬಂದಿರುವನು. ಆತನ ಹೆಸರನ್ನು ಸ್ಮರಣ ಮಾಡುವುದರಿಂದಲೇ ಘೋರವಾದ ಕಲಿಕಾಲದ ಭಯವು ಮನುಷ್ಯರಿಗೆ ಉಂಟಾಗಲಾರದು. ಈ ಮಹಾಕಾಲೇಶ್ವರವೆಂಬ ಲಿಂಗವು ಪ್ರಣವ ನಾಮಕವಾದ ಮಹಾಲಿಂಗದ ಪೂರ್ವದಲ್ಲಿ ನೆಲೆಸಿರುವುದು. ಇದು ಕಲ್ಮಶಗಳನ್ನು ಹದಗೆಡಿಸುವುದಾಗಿ ದೂರದರ್ಶನದಿಂದಲೇ ಮೋಕ್ಷವನ್ನು ಕೊಡುವ ಉತ್ತಮ ಲಿಂಗವೆನಿಸಿರುವುದು. ತೀರ್ಥೋತ್ತಮವೆನಿಸಿದ ಪುಷ್ಕರ ಕ್ಷೇತ್ರದಿಂದ ಅಯೋಗಂಧೇಶ್ವರವೆಂಬ ಲಿಂಗವೊಂದು ಇಲ್ಲಿ ತಾನಾಗಿಯೇ ಆವಿರ್ಭವಿಸಿ ವಿಶಾಲವಾದ ತಟಾಕದೊಡನೆಯೂ ಕೂಡಿಕೊಂಡಿರುವುದು. ಮತ್ಸ್ಯೋದರಿ ತೀರ್ಥಕ್ಕೆ ಉತ್ತರ ಪಾರ್ಶ್ವದಲ್ಲಿರುವ ಅಯೋಗಂಧೇಶ್ವರನನ್ನು ನೋಡಿ ಅಯೋಗಂಧವೆಂಬ ಕುಂಡದಲ್ಲಿ ಸ್ನಾನ ಮಾಡಿದ ಮನುಷ್ಯನು ಪಿತೃಗಳನ್ನು ಉದ್ಧರಿಸುವನು.
ಅಟ್ಟಹಾಸ ಕ್ಷೇತ್ರದಿಂದ ಇಲ್ಲಿಗೆ ಮಹಾನದೇಶ್ವರ ಲಿಂಗವು ಆಗಮಿಸಿರುವುದು. ತ್ರಿಲೋಚನನಿಗೆ ಉತ್ತರ ದಿಕ್ಕಿನಲ್ಲಿರುವ ಆ ಲಿಂಗವು ನೋಡಿದ ಮಾತ್ರದಿಂದಲೇ ಮೋಕ್ಷಪ್ರದವೆಂದು ತಿಳಿಯಲ್ಪಟ್ಟಿರುವುದು. ಮರುತ್ಕೋಟವೆಂಬ ಮಹಾಕ್ಷೇತ್ರದಿಂದ ಮಹೋತ್ಕಟೇಶ್ವರವೆಂಬ ಲಿಂಗವು ಇಲ್ಲಿ ಬಂದು ನೆಲೆಸಿರುವುದು. ಕಾಮೇಶ್ವರನಿಗೆ ಉತ್ತರ ಭಾಗದಲ್ಲಿರುವ ಈ ಲಿಂಗವನ್ನು ನೋಡಿದವರಿಗೆ ಇದು ಸುಲಭವಾಗಿಯೇ ಕಾರ್ಯಸಿದ್ಧಿಯನ್ನು ಅನುಗ್ರಹಿಸುವುದು. ವಿಶ್ವಸ್ಥಾನದಿಂದ ವಿಮಲೇಶ್ವರವೆಂಬ ಲಿಂಗವು ಇಲ್ಲಿಗೆ ಬಂದಿರುವುದು. ಸ್ವರ್ಗೇಶ್ವರನಿಗೆ ಪಶ್ಚಿಮ ಭಾಗದಲ್ಲಿರುವ ಈ ಲಿಂಗವನ್ನು ನೋಡುವುದರಿಂದಲೇ ಮನುಷ್ಯನು ಇಷ್ಟಸಿದ್ಧಿಗಳನ್ನು ಪಡೆಯುವನು. ಮಹೇಂದ್ರ ಪರ್ವತದಿಂದ ಮಹಾವೃತವೆಂಬ ಉತ್ತಮ ಲಿಂಗವು ಇಲ್ಲಿಗೆ ಬಂದು ನೆಲೆಸಿರುವುದು. ಸ್ಕಂದೇಶ್ವರನಿಗೆ ಸಮೀಪದಲ್ಲಿರುವ ಈ ಲಿಂಗವು ಸೇವನೆಯಿಂದ ಮಹಾವೃತಗಳನ್ನು ಆಚರಿಸಿದ ಫಲವನ್ನು ಕೊಡುವುದು. ಮೊದಲನೆಯ ಕೃತಯುಗದಲ್ಲಿ ದೇವರ್ಷಿಗಳ ಸಮೂಹಗಳೆಲ್ಲವೂ ಸ್ತೋತ್ರ ಮಾಡುತ್ತಿರಲು ಈ ಲಿಂಗವು ಅತ್ಯಂತ ದುರ್ಭೇದ್ಯವಾದ ಭೂಮಿಯನ್ನು ಭೇದಿಸಿಕೊಂಡು ಕಾಣಿಸಿಕೊಂಡಿತು ಮತ್ತು ಅವರ ಮನೋರಥಗಳನ್ನು ಪೂರೈಸಿದುದರಿಂದ ಆ ಲಿಂಗವನ್ನು ಅವರು ಮಹಾದೇವನೆಂದು ಕರೆದರು. ಅಂದು ಮೊದಲಾಗಿ ಕಾಶಿಯಲ್ಲಿರುವ ಆ ಲಿಂಗವು ಮಹಾದೇವನೆಂದೇ ಹೆಸರನ್ನು ಪಡೆದಿರುವುದು. ಈ ಮಹಾಲಿಂಗದ ಪ್ರಭಾವದಿಂದಲೇ ಕಾಶಿ ಪ್ರದೇಶವು ಮುಕ್ತ ಕ್ಷೇತ್ರವಾಗಿ ಮಾಡಲ್ಪಟ್ಟಿರುವುದು. ಅವಿಮುಕ್ತ ಕ್ಷೇತ್ರವೆಂಬ ಈ ಪ್ರದೇಶದಲ್ಲಿರುವ ಮಹಾದೇವನನ್ನು ಯಾವ ಮಾನವನು ಬಂದು ನೋಡುವನೋ ಅವನು ಯಾವ ಸ್ಥಳದಲ್ಲಿ ಮರಣವನ್ನು ಹೊಂದಿದರೂ ಪರಮೇಶ್ವರನ ನಿವಾಸವಾದ ಕೈಲಾಸದಲ್ಲಿಯೇ ವಾಸ ಮಾಡುವನು. ಆದುದರಿಂದ ಮೋಕ್ಷವನ್ನು ಅಪೇಕ್ಷಿಸುವವರು ಅವಿಮುಕ್ತ ಕ್ಷೇತ್ರದಲ್ಲಿ ಈ ಲಿಂಗವನ್ನು ಪ್ರಯತ್ನದಿಂದ ಸೇವಿಸಬೇಕು. ಕಲ್ಪಾಂತರಗಳಲ್ಲಿಯೂ ಸಹ ಈ ಆನಂದ ಕಾರಣ ಪ್ರದೇಶವು ಲಿಂಗರೂಪಿಯಾದ ಮಹಾದೇವನಿಂದ ಸರ್ವಾತ್ಮನ ಎಂದಿಗೂ ಪರಿತ್ಯಕ್ತವಾಗಿಲ್ಲ. ಆ ಮಹಾದೇವನ ಅಪ್ರತಿಮವು ಸಕಲ ರತ್ನ ಮಂದಿರವು ಪವಿತ್ರವೂ ಆದ ಮಹಾದೇವಾಲಯವು ಹಿರಣ್ಯಗರ್ಭ ತೀರ್ಥಕ್ಕೆ ಪಶ್ಚಿಮದಲ್ಲಿ ನೆಲೆಸಿ ಕ್ಷೇತ್ರವನ್ನು ಸಂರಕ್ಷಿಸುತ್ತಿರುವುದು. ಸಮಸ್ತ ಲಿಂಗಗಳ ಸ್ವರೂಪವನ್ನು ತಾಳಿರುವ ದೇವತೆಯು ವಾರಾಣಸಿಯಲ್ಲಿ ಅಧಿಷ್ಠಾನ ಮಾಡಿರುವವಳಾಗಿ ಮಹಾದೇವನೆಂಬ ಹೆಸರಿನಿಂದಲೇ ಭಕ್ತರ ಸಕಲಾಭೀಷ್ಟಗಳನ್ನು ಸಂಪೂರ್ಣಗೊಳಿಸುತ್ತಿರುವಳು. ವಾರಾಣಸಿಯಲ್ಲಿ ಲಿಂಗರೂಪವನ್ನು ಧರಿಸಿರುವ ಮಹಾದೇವನನ್ನು ಯಾರು ನೋಡಿರುತ್ತಾರೆಯೋ ಅವರು ಮೂರು ಲೋಕಗಳಲ್ಲಿ ನೆಲೆಸಿರುವ ಸಮಸ್ತ ಲಿಂಗಗಳನ್ನು ನೋಡಿದವರಿಗೆ ಸಮರು ಎಂಬುದರಲ್ಲಿ ಸಂಶಯವಿಲ್ಲ. ವಾರಾಣಸಿಯಲ್ಲಿ ನೆಲೆಸಿರುವ ಮಹಾದೇವನನ್ನು ಒಮ್ಮೆಯಾದರೂ ಪೂಜಿಸಿದ ಮಾನವನು ಪಂಚಭೂತಗಳ ಪ್ರಳಯವಾಗುವವರೆಗೂ ಸಂತೋಷವುಳ್ಳವನಾಗಿ ಶಿವಲೋಕದಲ್ಲಿ ವಾಸ ಮಾಡುತ್ತಿರುವನು. ಪ್ರತಿ ವರ್ಷದ ಶ್ರಾವಣ ಮಾಸದಲ್ಲಿ ಶುಕ್ಲ ಚತುರ್ದಶಿಯ ದಿನದಲ್ಲಿ ಪ್ರಯತ್ನ ಪೂರ್ವಕವಾಗಿ ಮಹಾದೇವೇಶ್ವರನ ಲಿಂಗದಲ್ಲಿ ಪವಿತ್ರ ಸ್ತೋತ್ರವನ್ನು ಧಾರಣೆ ಮಾಡಿಸಲು ಪುನಃ ಗರ್ಭವಾಸಕ್ಕೆ ಮನುಷ್ಯನು ಭಾಗಿಯಾಗಲಾರನು. ಪುಣ್ಯಕರವಾದ ಗಯಾ ಕ್ಷೇತ್ರದಿಂದ ಪಿತಾಮಹೇಶ್ವರ ಲಿಂಗವು ಇಲ್ಲಿಗೆ ಬಂದಿರುವುದು. ಅದು ಫಲ್ಗುವೆ ಮೊದಲಾದ 8.5 ಕೋಟಿ ಸಂಖ್ಯೆಯ ತೀರ್ಥಗಳಿಂದೊಡಗೂಡಿ ಅಲ್ಲಿ ನೆಲೆಸಿರುವುದು. ಆ ಲಿಂಗವನ್ನೇ ಪೂರ್ವದಲ್ಲಿ ಧರ್ಮರಾಜನು 10 ಲಕ್ಷ ಯುಗಗಳ ಕಾಲದವರೆಗೂ ತಪಸ್ಸಿನಿಂದ ಆರಾಧಿಸಿದನು. ಆತನಿಗೆ ಸಾಕ್ಷಾತ್ಕರಿಸಿದ ಈ ಲಿಂಗವು ಅಂದಿನಿಂದ ಶ್ರೀಮದ್ ಧರ್ಮೇಶ್ವರವೆಂಬ ಹೆಸರನ್ನು ಪಡೆದಿರುವುದು. ಯಾವನು ಸಂತೋಷದಿಂದ ಪಿತಾಮಹೇಶ್ವರ ಲಿಂಗವನ್ನು ಪೂಜಿಸುವನೋ ಅವನು 21 ಕುಲಗಳೊಡನೆ ಮೋಕ್ಷವನ್ನು ಹೊಂದುವನು. ಇದರಲ್ಲಿ ಸಂದೇಹವಿಲ್ಲ. ತೀರ್ಥರಾಜವೆಂದು ಪ್ರಸಿದ್ಧವಾಗಿರುವ ಪ್ರಯಾಗದಿಂದ ಉತ್ತಮ ತೀರ್ಥದೊಡಗೂಡಿ ಮಹೇಶ್ವರನು ಶೂಲಟಂಕನೆನಿಸಿ ತಾನೇ ಇಲ್ಲಿಗೆ ವಿಜಯ ಮಾಡಿಸಿ ಪ್ರತಿಷ್ಠಿತನಾಗಿರುವನು. ರಮ್ಯವಾದ ನಿರ್ವಾಣ ಮಂಟಪದಿಂದ ಈಚೆಗೆ ಕಾಂಚನದಿಂದ ಅಲಂಕೃತವಾಗಿ ಉಜ್ವಲವಾಗಿರುವ ದೇವಾಲಯವೊಂದು ಅತಿ ಸ್ವಚ್ಛತೆಯಿಂದ ಕೂಡಿ ಔನ್ನತ್ಯದಿಂದ ಮೇರುಪರ್ವತದೊಡನೆ ಸ್ಪರ್ಧಿಸುತ್ತಿರುವುದು. ಅಲ್ಲಿಯೇ ಮುನ್ನು ಯುಗಾಂತರದಲ್ಲಿ ಕಲ್ಮಶ ನಾಶಕನಾದ ಮಹೇಶ್ವರನೇ ಕಾಶಿಯಲ್ಲಿ ಮೊದಲ ಪೂಜೆಯನ್ನು ಪಡೆಯಲು ಅರ್ಹನು ಎಂಬುದಾಗಿ ದೇವದೇವನಿಂದಲೇ ವರವು ಕೊಡಲ್ಪಟ್ಟಿತ್ತು. ಯಾವ ಮಾನವನು ಈ ಪ್ರಯಾಗ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಮಹೇಶ್ವರನನ್ನು ಅನೇಕ ವಿಧ ಪೂಜಾ ಸಾಮಗ್ರಿಗಳಿಂದ ವಿದ್ಯುಕ್ತ ವಿಧಾನದಿಂದ ಪೂಜಿಸಿ ಆತನಿಗೆ ನಮಸ್ಕರಿಸುವನೋ ಅವನು ಪ್ರಯಾಗ ಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡಿ ಶೂಲಟಂಕೇಶ್ವರನ ದರ್ಶನವನ್ನು ಮಾಡಿದ ಪುಣ್ಯಕ್ಕೆ ಕೋಟಿ ಗುಣಿತವಾದ ಫಲವನ್ನು ಪಡೆಯುವನು ಎಂಬುದರಲ್ಲಿ ಸಂದೇಹವಿಲ್ಲ. ಶಂಕುಕರ್ಣವೆಂಬ ಮಹಾಕ್ಷೇತ್ರದಿಂದ ಮಹಾತೇಜವೆಂದು ಕರೆಯಲ್ಪಡುತ್ತಿರುವ ಮಹಾಲಿಂಗವು ತಾನೇ ಇಲ್ಲಿ ಆವಿರ್ಭವಿಸಿರುವುದು. ಇದು ಭಜಿಸಿದವರಿಗೆ ಮಹತ್ತರವಾದ ತೇಜಸ್ಸನ್ನು ಅಭಿವೃದ್ಧಿಗೊಳಿಸುವುದು. ಈ ಲಿಂಗವು ಮಹಾತೇಜಸ್ಸಿನ ನಿಧಿಯಾಗಿರುವುದು. ಇದರ ಪ್ರಾಸಾದವಾದರೂ ಅತ್ಯಂತ ನಿರ್ಮಲವು, ಕಾಂತಿಯಿಂದ ಆಕಾಶವನ್ನೆಲ್ಲ ತುಂಬಿರುವುದು ಆಗಿ ಕೇವಲ ನವರತ್ನಗಳಿಂದಲೇ ನಿರ್ಮಿಸಲ್ಪಟ್ಟಿರುವುದು.
ಈ ಲಿಂಗದ ದರ್ಶನ, ಸ್ಪರ್ಶನ, ಸ್ತೋತ್ರ, ಸಮರ್ಚನೆಗಳನ್ನು ಮಾಡುವುದರಿಂದ ಮನುಷ್ಯನು ಶೋಕಕ್ಕೆ ಎಡೆಗೊಡದಿರುವಂತಹ ಪರಮ ಪದಕ್ಕೆ ಹೋಗಿ ಸೇರುವನು. ವಿನಾಯಕೇಶ್ವರನಿಗೆ ಪೂರ್ವದಲ್ಲಿರುವ ಈ ಮಹಾತೇಜೋ ಲಿಂಗವನ್ನು ಪೂಜಿಸುವುದರಿಂದ ತೇಜಸ್ಸಿನಿಂದೊಡಗೂಡಿದ ವಿಮಾನದಲ್ಲಿ ಕುಳಿತು ಮಹೇಶ್ವರನ ಸ್ಥಾನವನ್ನು ಪಡೆಯುವನು. ಪರಮ ಪವಿತ್ರವೆನಿಸಿದ ರುದ್ರಕೋಟಿ ಎಂಬ ಹೆಸರಿನ ತೀರ್ಥದಿಂದ ಉತ್ತಮವಾದ ಮಹಾಯೋಗೀಶ್ವರವೆಂಬ ಲಿಂಗವು ತಾನಾಗಿಯೇ ಇಲ್ಲಿಗೆ ಬಂದು ನೆಲೆಸಿರುವುದು. ಇದು ಪಾರ್ವತೀಶ್ವರ ಲಿಂಗದ ಸಮೀಪದಲ್ಲಿಯೇ ನೆಲೆಸಿರುವುದಾಗಿ ಸಕಲ ಸಿದ್ಧಿಗಳನ್ನು ಉಂಟು ಮಾಡುತ್ತಿರುವುದು. ಆ ಲಿಂಗವನ್ನು ನೋಡುವ ಮಾತ್ರದಿಂದಲೇ ಕೋಟಿಲಿಂಗ ದರ್ಶನದ ಪುಣ್ಯವು ಲಭಿಸುವುದು. ಆ ದೇವಾಲಯದ ಸುತ್ತಲೂ ರುದ್ರರಿಗೆ ಮನೋಹರಗಳಾದ 1,000,000 ಸಂಖ್ಯೆಯ ಪ್ರಾಸಾದಗಳು ನೆಲೆಸಿರುವವು. ಅವುಗಳೆಲ್ಲವೂ ರುದ್ರ ಮೂರ್ತಿಗಳಿಂದ ನಿರ್ಮಿಸಲ್ಪಟ್ಟವುಗಳು. ಕಾಶಿಯಲ್ಲಿ ಈ ಪ್ರದೇಶವನ್ನು ವೇದವಾದಿಗಳಾದವರು ರುದ್ರಸ್ಥಳಿ ಎಂದೇ ಕರೆಯುತ್ತಿರುವರು. ಈ ರುದ್ರಸ್ಥಳಿಯಲ್ಲಿ ದೇಹವನ್ನು ತ್ಯಜಿಸಿದ ಕ್ರಿಮಿಗಳೇ ಆಗಲಿ, ಕೀಟಗಳಾಗಲಿ, ಪಶುಗಳಾಗಲಿ, ಪಕ್ಷಿಗಳಾಗಲಿ, ವನ್ಯ ಮೃಗಗಳಾಗಲಿ, ಮ್ಲೇಚ್ಛರಾಗಲಿ, ಯಜ್ಞ ದೀಕ್ಷಿತರಾಗಲಿ ಎಲ್ಲರೂ ರುದ್ರ ಗಣಗಳೇ ಆಗುವರು. ಅವರಿಗೆ ಪುನಃ ಮರ್ತ್ಯಲೋಕದಲ್ಲಿ ಜನ್ಮವು ಸಂಭವಿಸುವುದಿಲ್ಲವು. ಹಿಂದಿನ ಸಾವಿರಾರು ಜನ್ಮಗಳಲ್ಲಿ ಸಂಪಾದಿಸಿದ ಯಾವ ಪಾಪರಾಶಿಯುಂಟೋ ಅದೆಲ್ಲವೂ ರುದ್ರಸ್ಥಳಿಯನ್ನು ಪ್ರವೇಶ ಮಾಡಿದ ಮನುಜನಿಗೆ ಆ ಕ್ಷಣದಲ್ಲಿಯೇ ನಾಶವಾಗುವುದು. ಇಚ್ಛಾಪೂರ್ವಕವಾಗಿಯಾಗಲಿ ಯಾದೃಚ್ಛಿಕವಾಗಿಯಾಗಲಿ ನೀಚ ಯೋನಿಯಲ್ಲಿ ಜನಿಸಿದ ಪ್ರಾಣಿಯಾದರೂ ರುದ್ರ ಸ್ಥಳದಲ್ಲಿ ಪ್ರಾಣಗಳನ್ನು ತ್ಯಜಿಸಲು ಪುನರಾವೃತ್ತಿ ರಹಿತವಾದ ಮೋಕ್ಷವನ್ನು ಪಡೆಯುವನು. ಏಕಾಂಬರ ಅಂದರೆ ಭುವನೇಶ್ವರ ಕ್ಷೇತ್ರದಿಂದ ಕೃತ್ತಿವಾಸೇಶ್ವರನು ತಾನೇ ಇಲ್ಲಿಗೆ ಬಂದಿರುವನು ಮತ್ತು ಇಲ್ಲಿರುವ ಕೃತ್ತಿವಾಸೇಶ್ವರ ಲಿಂಗದಲ್ಲಿಯೇ ತನ್ನ ಸಾನ್ನಿಧ್ಯವನ್ನು ಪ್ರಕಟಿಸಿರುವನು. ಲೋಕೇಶ್ವರನಾದ ಆತನು ಈ ಸ್ಥಾನದಲ್ಲಿ ಗಿರಿಜಾ ಸಮೇತನು ಮಹರ್ಷಿ ಗಣಸೇವಿತನೂ ಆಗಿ ತನ್ನ ಭಕ್ತರಿಗೆ ತಾನೇ ಪ್ರವೇದ ಪ್ರತಿಪಾದ್ಯವಾದ ಬ್ರಹ್ಮತತ್ವವನ್ನು ಕಿವಿಯಲ್ಲಿ ಉಪದೇಶ ಮಾಡುವನು. ಮರುಜಾಂಗಲವೆಂಬ ಕ್ಷೇತ್ರ ವಿಶೇಷದಿಂದ ಚಂಡೀಶ್ವರನು ಸಮಸ್ತ ಸಿದ್ಧಿಪ್ರದವಾದ ಈ ಕ್ಷೇತ್ರದಲ್ಲಿ ಪ್ರಾಪ್ತನಾಗಿರುವನು. ಈತನನ್ನು ನೋಡಿದ ಮಾತ್ರದಿಂದಲೇ ಪ್ರಚಂಡವಾದ ಪಾಪ ಸಮೂಹವನ್ನು 100 ಪಾಲಾಗಿ ಖಂಡಿಸುವನು. ಯಾವನು ಪಾಪವಾಶಪಾಣಿ ಎಂಬ ಗಣಪತಿಯ ಸಮೀಪದಲ್ಲಿರುವ ಚಂಡೀಶ್ವರವೆಂಬ ಮಹಾಲಿಂಗದ ದರ್ಶನವನ್ನು ಮಾಡುವನೋ ಆತನು ಉತ್ತಮವಾದ ಸದ್ಗತಿಯನ್ನು ಪಡೆಯುವನು. ಲೋಕಸ್ವಾಮಿಯಾದ ನೀಲಕಂಠೇಶ್ವರನು ಕಾಲಂಜರ ಕ್ಷೇತ್ರದಿಂದ ಇಲ್ಲಿಗೆ ತಾನಾಗಿಯೇ ಬಂದು ನೆಲೆಸಿರುವನು. ದಂತಕೂಟನೆಂಬ ಗಣಪತಿಯ ಸಮೀಪದಲ್ಲಿರುವ ಈತನು ಭಜಕರ ಸಂಸಾರ ತಾಪವನ್ನು ನಾಶಗೊಳಿಸುವನು. ಕಾಶಿಯಲ್ಲಿ ಈ ನೀಲಕಂಠೇಶ್ವರ ಲಿಂಗವು ಯಾರಿಂದ ಪೂಜಿಸಲ್ಪಡುವುದೋ ಅವರು ನೀಲಕಂಠವುಳ್ಳವರು, ಚಂದ್ರಶೇಖರರು ಆಗುವರು. ಕಾಶ್ಮೀರ ದೇಶದಿಂದ ಇಲ್ಲಿಗೆ ವಿಜಯ ನಾಮಕವಾದ ಲಿಂಗವು ಸಂಪ್ರಾಪ್ತವಾಗಿರುವುದು. ಶಾಲಕಟಂಕಟನಿಗೆ ಪೂರ್ವ ದಿಕ್ಕಿನಲ್ಲಿರುವ ಈ ಲಿಂಗವು ಮಾನವರಿಗೆ ನಿತ್ಯವೂ ವಿಜಯವನ್ನು ಕೊಡುತ್ತಿರುವುದು. ಈ ವಿಜಯೇಶ್ವರ ಲಿಂಗವನ್ನು ಪೂಜಿಸುವುದರಿಂದ ಮನುಷ್ಯರಿಗೆ ಯುದ್ಧದಲ್ಲಿಯೂ, ರಾಜಸ್ಥಾನದಲ್ಲಿಯೂ, ದ್ಯೂತದಲ್ಲಿಯೂ, ವಾಗ್ವಾದಗಳಲ್ಲಿಯೂ ನಿತ್ಯವೂ ವಿಜಯವೇ ಲಭಿಸುತ್ತಿರುವುದು. ತ್ರಿದಂಡ ನಗರದಿಂದ ಊರ್ಧ್ವರೇತಸೇಶ್ವರನು ಇಲ್ಲಿಗೆ ತಾನೇ ಪ್ರಾಪ್ತನಾಗಿರುವನು ಮತ್ತು ಇಲ್ಲಿ ಕೂಷ್ಮಾಂಡಕನೆಂಬ ಗಣಪತಿಯನ್ನು ಮುಂದು ಮಾಡಿಕೊಂಡು ಪ್ರತಿಷ್ಠೆಯನ್ನು ಪಡೆದಿರುವನು. ಊರ್ಧ್ವರೇತಸೇಶ್ವರನನ್ನು ನೋಡುವುದರಿಂದ ಭಕ್ತನು ಉತ್ತಮ ಗತಿಯನ್ನು ಪಡೆಯುವನು. ಊರ್ಧ್ವರೇತಸೇಶ್ವರನಿಗೆ ಯಾರು ಭಕ್ತರಾಗಿರುವರೋ ಅವರಿಗೆ ಎಂದೆಂದಿಗೂ ಅಧೋಗತಿ ಉಂಟಾಗಲಾರದು. ಮಂಡಲೇಶ್ವರವೆಂಬ ಕ್ಷೇತ್ರದಿಂದ ಶ್ರೀಕಂಠನೆಂಬ ಹೆಸರಿನ ಲಿಂಗವು ಇಲ್ಲಿಗೆ ಬಂದಿರುವುದು. ಆ ಲಿಂಗವು ಮಂಡ ವಿನಾಯಕ ಸ್ವಾಮಿಗೆ ಉತ್ತರ ದಿಕ್ಕಿನಲ್ಲಿ ಪ್ರತಿಷ್ಠಿತವಾಗಿರುವುದು. ಯಾರು ಶ್ರೀಕಂಠನಿಗೆ ಭಕ್ತರಾಗಿರುವರೋ ಆ ಮನುಷ್ಯೋತ್ತಮರು ನೀಲಕಂಠರೇ ಎಂಬುದರಲ್ಲಿ ಸಂದೇಹವಿಲ್ಲ. ಇಹದಲ್ಲಿಯಾಗಲಿ ಪರದಲ್ಲಿಯಾಗಲಿ ಅವರಿಗೆ ಎಂದಿಗೂ ಐಶ್ವರ್ಯ ವಿಯೋಗವಾಗುವುದಿಲ್ಲ. ಛಾಗಲಾಂಡವೆಂಬ ಮಹಾತೀರ್ಥದಿಂದ ಕಪರ್ದೀಶ್ವರ ಸಂಜ್ಞಕವಾದ ಮಾಹೇಶ್ವರ ಲಿಂಗವು ತಾನೇ ಆವಿರ್ಭವಿಸಿ ಪಿಶಾಚ ಮೋಚನ ತೀರ್ಥದ ಸಮೀಪದಲ್ಲಿಯೇ ಕಂಗೊಳಿಸುತ್ತಿರುವುದು. ಕಪರ್ದೀಶ್ವರನನ್ನು ಚೆನ್ನಾಗಿ ಪೂಜಿಸಿದ ಮನುಷ್ಯನು ಎಂದಿಗೂ ನರಕವನ್ನು ಸೇರುವುದಿಲ್ಲ. ಈ ಲೋಕದಲ್ಲಿ ಮಹತ್ತರವಾದ ಪಾತಕವನ್ನು ಮಾಡಿದವನೂ ಸಹ ಪಿಶಾಚ ಜನ್ಮವನ್ನು ಪಡೆಯುವುದಿಲ್ಲ. ಆಮ್ರಾತಕೇಶ್ವರವೆಂಬ ಕ್ಷೇತ್ರದಿಂದ ಸೂಕ್ಷ್ಮೇಶ್ವರ ನಾಮಕವಾದ ಲಿಂಗವು ಒಂದು ಸಕಲ ಶ್ರೇಯಸ್ಸುಗಳಿಗೂ ನಿವಾಸಭೂತವೆನಿಸಿದ ಈ ವಾರಾಣಸಿ ಕ್ಷೇತ್ರದಲ್ಲಿ ನೆಲೆಸಿರುವುದು. ವಿಕಟದಂತನೆಂಬ ಹೆಸರುಳ್ಳ ಗಣಪತಿಗೆ ಸಮೀಪದಲ್ಲಿರುವ ಈ ಸೂಕ್ಷ್ಮೇಶ್ವರ ಲಿಂಗವನ್ನು ನೋಡಿದವನು ಸೂಕ್ಷ್ಮವಾದ ಬ್ರಹ್ಮ ಪದವಿಯನ್ನು ಹೊಂದಿ ಆನಂದಿಸುವನು. ಮಧುಕೇಶ್ವರ ಕ್ಷೇತ್ರದಿಂದ ಜಯಂತೇಶ್ವರನೆಂಬ ದೇವೇಶ್ವರನು ಇಲ್ಲಿಗೆ ಪ್ರಾಪ್ತನಾಗಿರುವನು. ಆ ಲಿಂಗವು ಲಂಬೋದರನೆಂಬ ಗಣಪತಿಗೆ ಮುಂದುಗಡೆಯಲ್ಲಿ ನಿಂತಿರುವುದು.
ಪರಮ ಪಾವನವಾದ ಗಂಗಾ ನದಿಯ ಜಲದಲ್ಲಿ ಮಿಂದು ಜಯಂತೇಶ್ವರ ಲಿಂಗದ ದರ್ಶನವನ್ನು ತೆಗೆದುಕೊಳ್ಳುವ ಮಾನವನು ತನ್ನ ಮನಸ್ಸಿನಲ್ಲಿ ಬಯಸಿದ ಇಷ್ಟಾರ್ಥವನ್ನು ಪಡೆಯುವನಲ್ಲದೆ ಸಕಲ ಉದ್ಯಮಗಳಲ್ಲಿಯೂ ವಿಜಯವನ್ನು ಹೊಂದುವನು. ಶ್ರೀಶೈಲದಿಂದ ದೇವೋತ್ತಮನಾದ ತ್ರಿಪುರಾಂತಕೇಶ್ವರನು ಇಲ್ಲಿ ಪ್ರಾದುರ್ಭವಿಸಿರುವನು. ಶ್ರೀಶೈಲದ ಶಿಖರವನ್ನು ನೋಡುವವರಿಗೆ ಯಾವ ಪುಣ್ಯವು ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿರುವುದೋ ಅದೇ ಈ ತ್ರಿಪುರಾಂತಕ ಲಿಂಗದ ದರ್ಶನದಿಂದ ಅನಾಯಾಸವಾಗಿಯೇ ಮನುಷ್ಯನಿಗೆ ಲಭಿಸುವುದು. ವಿಶ್ವೇಶ್ವರನಿಗೆ ಪಶ್ಚಿಮ ಭಾಗದಲ್ಲಿರುವ ತ್ರಿಪುರಾಂತಕ ಮಹೇಶ್ವರ ಲಿಂಗವನ್ನು ಅತ್ಯಂತವಾದ ಭಕ್ತಿಯಿಂದ ಪೂಜೆ ಮಾಡಲು ಮನುಷ್ಯನು ಪುನಃ ಗರ್ಭವಾಸವನ್ನು ಅನುಭವಿಸುವುದಿಲ್ಲ. ಸೌಮ್ಯ ಸ್ಥಾನವೆಂಬ ಕ್ಷೇತ್ರ ವಿಶೇಷದಿಂದ ಇಲ್ಲಿಗೆ ತ್ರಿಲೋಕಾಧಿಪತಿಯಾದ ಕುಕ್ಕುಟೇಶ್ವರನು ಆಗಮಿಸಿರುವನು. ಅವನು ವಕ್ರತುಂಡ ಗಣಪತಿಯ ಸಮೀಪದಲ್ಲಿ ನೆಲೆಸಿರುವನು. ಆತನನ್ನು ದರ್ಶನ ಮಾಡಿ ಪೂಜಿಸುವುದರಿಂದ ಸಕಲ ಸಿದ್ಧಿಗಳು ಕರತಲ ಗತಗಳಾಗುವವು. ಜಾಲೇಶ್ವರದಿಂದ ತ್ರಿಶೂಲಿ ಎಂಬ ಈಶ್ವರನು ತಾನೇ ಸಮಾಗಮಿಸಿರುವನು. ಕೂಟದಂತೆ ಗಣಪತಿಗೆ ಮುಂದೆ ಇರುವ ಈ ಲಿಂಗವು ಸಮಸ್ತ ಐಶ್ವರ್ಯ ಪ್ರಾಪಕವಾಗಿರುವುದು. ಸೇತುಬಂಧ ರಾಮೇಶ್ವರದಿಂದ ಜಟಾಮಂಡಿತನಾದ ದೇವದೇವನು ಇಲ್ಲಿಗೆ ತಂದಿರುವನು. ಏಕದಂತ ಗಣಪತಿಯ ಉತ್ತರ ದಿಕ್ಕಿನಲ್ಲಿ ನೆಲೆಸಿರುವ ಈ ಲಿಂಗವನ್ನು ಪೂಜಿಸಲು ಸಕಲಾಭೀಷ್ಟಗಳನ್ನು ಕೊಡುವುದು. ತ್ರಿಸಂಧ್ಯನೆಂಬ ಕ್ಷೇತ್ರದಿಂದ ತ್ರ್ಯಂಬಕನೆಂಬ ಮಹಾದೇವನು ಆಗಮಿಸಿರುವನು. ತ್ರಿವಕ್ತ್ರ ಗಣಪತಿಯಿಂದ ಪೂರ್ವ ದಿಗ್ಭಾಗದಲ್ಲಿರುವ ಈತನು ಪೂಜಿಸಿದ ಭಕ್ತರಿಗೆ ಮಾಹೇಶ್ವರ ರತ್ನವನ್ನು ಅನುಗ್ರಹಿಸುವನು. ಹರಿಶ್ಚಂದ್ರ ಕ್ಷೇತ್ರದಿಂದ ಹರೇಶ್ವರನು ಇಲ್ಲಿಗೆ ಬಂದು ಸೇರಿರುವನು. ಹರಿಶ್ಚಂದ್ರೇಶ್ವರ ಮುಂಭಾಗದಲ್ಲಿರುವ ಈ ಲಿಂಗವನ್ನು ಪೂಜಿಸಿದವನಿಗೆ ಸರ್ವಕಾಲದಲ್ಲಿಯೂ ವಿಜಯವನ್ನು ಕೊಡುತ್ತಿರುವನು. ಮಧ್ಯ ಮಹೇಶ್ವರವೆಂಬ ಕ್ಷೇತ್ರೋತ್ತಮದಿಂದ ಇಲ್ಲಿಗೆ ಸರ್ವೇಶ್ವರನು ಬಂದಿರುವನು. ಆ ಸರ್ವೇಶ್ವರ ಲಿಂಗವು ಚತುರ್ವೇದೇಶ್ವರ ಲಿಂಗವನ್ನು ಎದುರಾಗಿಟ್ಟುಕೊಂಡೇ ನೆಲೆಸಿರುವುದು. ಕಾಶಿ ಕ್ಷೇತ್ರದಲ್ಲಿ ಸಮಸ್ತ ಸಿದ್ಧಿಗಳನ್ನು ಕೈಗೂಡಿಸುವ ಶರ್ವಲಿಂಗವನ್ನು ಪೂಜೆ ಮಾಡಲು ಮಾನವನು ಎಂದಿಗೂ ಎಲ್ಲಿಯೂ ಕ್ರಿಮಿ ಕೀಟಾದಿ ನೀಚ ಜನ್ಮಗಳನ್ನು ಪಡೆಯುವುದಿಲ್ಲ. ಸ್ಥಳೇಶ್ವರದಿಂದ ಸರ್ವೋತ್ತಮವಾದ ಮಹಾಲಿಂಗವು ಎಲ್ಲಿ ಪ್ರಾದುರ್ಭವಿಸಿರುವುದು ಸ್ಥಳೇಶ್ವರದಿಂದ ಸರ್ವೋತ್ತಮವಾದ ಮಹಾಲಿಂಗವು ಎಲ್ಲಿ ಪ್ರಾದುರ್ಭವಿಸಿರುವುದು. ಸಮಸ್ತ ಲಿಂಗಗಳನ್ನು ಅರ್ಚಿಸಿದ ಫಲವನ್ನು ಕೊಡುವುದಾಗಿ ಯಜ್ಞೇಶ್ವರ ಲಿಂಗದ ಸಮೀಪದಲ್ಲಿ ನೆಲೆಸಿರುವುದು. ಯಾವ ಮನುಷ್ಯನು ಮಹತ್ತರವಾದ ಶ್ರದ್ಧೆಯಿಂದ ಈ ಮಹಾಲಿಂಗವನ್ನು ಪೂಜಿಸುತ್ತಾನೆಯೋ ಅವನು ಈ ಲೋಕದಲ್ಲಿಯೂ ಪರಲೋಕಗಳಲ್ಲಿಯೂ ಮಹದೇಶ್ವರ್ಯವನ್ನು ಹೊಂದುತ್ತಾನೆ. ಸುವರ್ಣವೆಂಬ ಹೆಸರಿನ ಕ್ಷೇತ್ರದಿಂದ ಸಹಸ್ರಾಕ್ಷೇಶ್ವರನೆಂಬ ಲಿಂಗವು ಇಲ್ಲಿಗೆ ಬಂದಿರುವುದು. ಅದನ್ನು ನೋಡುವುದರಿಂದಲೇ ಮನುಷ್ಯರಿಗೆ ಜ್ಞಾನಲೋಚನವು ದಿವ್ಯ ದೃಷ್ಟಿಯು ಉಂಟಾಗುವುದು. ಶೈಲೇಶ್ವರನಿಗೆ ಕೆಳಗಡೆಯಲ್ಲಿರುವ ಲೋಕೇಶ್ವರನಾದ ಸಹಸ್ರಾಕ್ಷೇಶ್ವರ ಲಿಂಗವನ್ನು ನೋಡಿದ ಮಾತ್ರದಿಂದ ಲಕ್ಷಾಂತರ ಜನ್ಮಗಳಲ್ಲಿ ಮಾಡಿದ ಪಾತಕವು ನಿರ್ಮೂಲವಾಗುವುದು. ಹರ್ಷಿತ ಕ್ಷೇತ್ರದಿಂದ ಅಜ್ಞಾನ ಅಂಧಕಾರವನ್ನು ನಾಶಗೊಳಿಸುವ ಹರ್ಷಿತೇಶ್ವರವೆಂಬ ಲಿಂಗವು ಇಲ್ಲಿ ಉದ್ಭೂತವಾಗಿರುವುದು. ಈ ಲಿಂಗವು ದರ್ಶನದಿಂದಲೂ ಸ್ಪರ್ಶನದಿಂದಲೂ ಮಾನವರಿಗೆ ಅತ್ಯಂತ ಹರ್ಷವನ್ನು ಉಂಟು ಮಾಡುವುದು. ಈ ಹರ್ಷಿತೇಶ್ವರ ದೇವಾಲಯವು ಮಂತ್ರೇಶ್ವರನ ಸಮೀಪದಲ್ಲಿ ಇರುವುದು. ಅದರ ದರ್ಶನ ಮಾತ್ರದಿಂದಲೇ ಮಾನವರಿಗೆ ನಿತ್ಯವೂ ಆನಂದ ಪರಂಪರೆಗಳು ಸಂಭವಿಸುತ್ತಿರುವವು. ರುದ್ರ ಮಹಾಲಯವೆಂಬ ಕ್ಷೇತ್ರದಿಂದ ರುದ್ರೇಶ್ವರನೆಂಬ ಮಹಾದೇವನು ತಾನಾಗಿಯೇ ಬಂದು ನೆಲೆಸಿರುವನು. ಆ ಲಿಂಗದ ದರ್ಶನದಿಂದ ನಿಶ್ಚಯವಾಗಿಯೂ ಮನುಷ್ಯರು ರುದ್ರಲೋಕವನ್ನು ಸೇರುವರು. ಈ ಕಾಶಿಯಲ್ಲಿ ಯಾರಿಂದ ಈ ರುದ್ರೇಶ್ವರ ಲಿಂಗವು ಚೆನ್ನಾಗಿ ಪೂಜಿಸಲ್ಪಟ್ಟಿರುವುದೋ ಆ ಮನುಷ್ಯರನ್ನು ರುದ್ರ ಸ್ವರೂಪರೆಂದೇ ತಿಳಿದುಕೊಳ್ಳಬೇಕು ಎಂಬುದರಲ್ಲಿ ಸಂದೇಹವಿಲ್ಲ. ತ್ರಿಪುರೇಶ್ವರನ ಸಮೀಪದಲ್ಲಿರುವ ರುದ್ರೇಶ್ವರ ಸ್ವಾಮಿಯನ್ನು ನೋಡಿರುವ ಮನುಷ್ಯರು ಜೀವಿಸಿದ್ದರೂ ಮೃತರಾಗಿದ್ದರೂ ಅವರನ್ನು ರುದ್ರ ಗಣಗಳೆಂದೇ ತಿಳಿಯಬೇಕು. ವೃಷಭಧ್ವಜವೆಂಬ ಕ್ಷೇತ್ರದಿಂದ ವೃಷಭೇಶ್ವರನೆಂಬ ಮಹೇಶ್ವರನು ಇಲ್ಲಿಗೆ ಬಂದಿರುವನು. ಆತನ ಲಿಂಗವು ಬಾಣೇಶ್ವರ ಲಿಂಗದಲ್ಲಿಯೇ ಶಾಶ್ವತವಾಗಿ ಪ್ರತಿಷ್ಠಿತವಾಗಿರುವುದು ಮತ್ತು ಭಕ್ತರಿಗೆ ಅಭಿವೃದ್ಧಿಯನ್ನು ಕೊಡುತ್ತಿರುವುದು. ಕೇದಾರದಿಂದ ಇಲ್ಲಿಗೆ ಈಶಾನೇಶ್ವರವೆಂಬ ಹೆಸರಿನ ಲಿಂಗವು ಬಂದಿರುವುದು. ಪ್ರಹ್ಲಾದ ಕೇಶವ ಮೂರ್ತಿಗೆ ಪಶ್ಚಿಮ ದಿಕ್ಕಿನಲ್ಲಿ ಸ್ಥಾಪಿತವಾಗಿರುವ ಆ ಲಿಂಗವನ್ನು ಪ್ರತಿಯೊಬ್ಬರೂ ಅವಶ್ಯಕವಾಗಿ ನೋಡಬೇಕು. ಉತ್ತರ ವಾಹಿನಿಯಾದ ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ಈಶಾನೇಶ್ವರನನ್ನು ಪೂಜಿಸಿದವನು ಮಹೇಶ್ವರನಿಗೆ ಸಮಾನವಾದ ದೇಹಕಾಂತಿಯುಳ್ಳವನಾಗಿ ಕೈಲಾಸ ನಗರಿಯಲ್ಲಿಯೇ ವಾಸ ಮಾಡುವನು. ಭೈರವ ಕ್ಷೇತ್ರದಿಂದ ಮನೋಹರವಾದ ಭೈರವೇಶ್ವರ ಲಿಂಗವು ಇಲ್ಲಿಗೆ ಬಂದು ನೆಲೆಸಿರುವುದು. ಸಂಹಾರ ಭೈರವವೆಂಬ ಹೆಸರುಳ್ಳ ಈ ಲಿಂಗವನ್ನು ಪ್ರಯತ್ನಪೂರ್ವಕವಾಗಿ ನೋಡಬೇಕು. ಕರ್ಮ ವಿನಾಯಕನಿಗೆ ಪೂರ್ವ ದಿಕ್ಕಿನಲ್ಲಿರುವ ಈ ಸಂಹಾರ ಭೈರವನು ಸಕಲಾಭೀಷ್ಟ ಸಿದ್ಧಿಗಾಗಿ ತನ್ನನ್ನು ಪೂಜಿಸುವ ಕಾಶಿ ನಿವಾಸಿಗಳೆಲ್ಲರಿಗೂ
ಪಾಪ ಪರಂಪರೆಯನ್ನು ನಾಶಗೊಳಿಸುವನು. ಸಿದ್ಧಿಪ್ರದನಾದ ಉಗ್ರೇಶ್ವರನು ಇಲ್ಲಿ ಕನಕಲ ಕ್ಷೇತ್ರದಿಂದ ಬಂದು ನೆಲೆಸಿರುವನು. ಈತನ ದರ್ಶನದಿಂದ ಮನುಷ್ಯರಿಗೆ ಅತ್ಯುಗ್ರಗಳಾದ ಪಾತಕಗಳು ನಾಶವಾಗುವವು. ಅರ್ಕವಿನಾಯಕ ಸ್ವಾಮಿಗೆ ಪೂರ್ವ ದಿಕ್ಕಿನಲ್ಲಿರುವ ಈ ಉಗ್ರೇಶ್ವರ ಲಿಂಗವನ್ನು ನಿತ್ಯವೂ ಸೇವಿಸತಕ್ಕದ್ದು. ಆತನ ಪೂಜೆಯ ಪುಣ್ಯದಿಂದ ಅತ್ಯುಗ್ರಗಳಾದ ವಿಘ್ನಗಳು ವಿನಾಶವನ್ನು ಹೊಂದುವವು. ಎಲೈ ಮಹಾದೇವನೇ, ವಸ್ತ್ರಾಪಥವೆಂಬ ಮಹಾಕ್ಷೇತ್ರದಿಂದ ಭವೇಶ್ವರವೆಂಬ ಹೆಸರಿನ ಸ್ವಾಮಿಯು ಇಲ್ಲಿಗೆ ಬಂದು ಭೀಮಚಂಡಿಯ ಸಮೀಪದಲ್ಲಿಯೇ ಪ್ರಾದುರ್ಭವಿಸಿರುವನು. ಈ ಭವೇಶ್ವರನನ್ನು ಪೂಜಿಸಿದವನು ಪುನಃ ಸಂಸಾರದಲ್ಲಿ ಜನನವನ್ನು ಪಡೆಯಲಾರನು ಮತ್ತು ತನ್ನ ಅನುಜ್ಞೆಗಳನ್ನು ಪಾಲಿಸುವ ಅನೇಕ ರಾಜರನ್ನು ಸ್ವಾಧೀನಗೊಳಿಸಿಕೊಂಡು ಚಕ್ರವರ್ತಿ ಎನಿಸುವನು. ದೇವದಾರು ವನದಿಂದ ದಂಡೀಶ್ವರನು ವಾರಾಣಸಿ ಕ್ಷೇತ್ರಕ್ಕೆ ಆಗಮಿಸಿ ಭಕ್ತರ ಪಾಪಕೋಟಿಗಳನ್ನೆಲ್ಲ ದಂಡಿಸುತ್ತಾ ಲಿಂಗದ ರೂಪವನ್ನು ಧರಿಸಿ ನೆಲೆಸಿರುವನು. ದೇಹಲಿ ವಿನಾಯಕನಿಗೆ ಪೂರ್ವದಲ್ಲಿರುವ ಆ ದಂಡೀಶ್ವರನು ಸಕಲರಿಗೂ ಪೂಜ್ಯನು. ಆತನನ್ನು ಪೂಜಿಸಿದುದರಿಂದ ಮನುಷ್ಯರಿಗೆ ಪುನರ್ಜನ್ಮವೆಂಬುದು ಕಾಣುವುದಿಲ್ಲ. ಭದ್ರಕರ್ಣ ತೀರ್ಥದಿಂದ ಆ ತೀರ್ಥಾಭಿಮಾನಿ ದೇವತೆಯೊಡನೆ ಕೂಡಿದ ಶಿವನು ತಾನೇ ಸಾಕ್ಷಾತ್ಕರಿಸಿ ಬಂದಿರುವನು. ಆತನನ್ನು ಪೂಜಿಸಲು ಸಕಲರಿಗೂ ಮಂಗಳವನ್ನು ಉಂಟು ಮಾಡುವನು. ಉತ್ತಮವಾದ ಆ ತೀರ್ಥವು ಉದ್ದಂಡ ಗಣಪತಿಗೆ ಪೂರ್ವ ದಿಕ್ಕಿನಲ್ಲಿ ಕಂಗೊಳಿಸುತ್ತಿರುವುದು. ಭದ್ರಕರ್ಣನೆಂಬ ತಟಾಕದಲ್ಲಿ ಸ್ನಾನವನ್ನು ಮಾಡಿ ಶಿವನಾಮಕವಾದ ಆ ಲಿಂಗವನ್ನು ಅಭ್ಯರ್ಚಿಸಲು ಭದ್ರಕರ್ಣೇಶ್ವರನ ಪೂಜೆಯ ಫಲವಾಗಿ ಮನುಷ್ಯನು ಸಕಲ ಕಾರ್ಯಗಳಲ್ಲಿಯೂ ಮಂಗಳವನ್ನೇ ಪಡೆಯುತ್ತಿರುವನು. ಸಕಲ ಭೂತಗಳಲ್ಲಿಯೂ ಮಂಗಳವನ್ನೇ ಕೇಳುವನು ಮತ್ತು ನೇತ್ರಗಳಿಂದಲೂ ಮಂಗಳ ರೂಪಗಳನ್ನೇ ನೋಡುವನು. ಹರಿಶ್ಚಂದ್ರ ಕ್ಷೇತ್ರದಿಂದ ಬಂದಿರುವ ಶಂಕರನು ನಿನ್ನ ಇದಿರಿನಲ್ಲಿಯೇ ಪ್ರಕಾಶಿಸುತ್ತಿರುವನು. ಆತನನ್ನು ಪೂಜಿಸುವುದರಿಂದ ಜನರಿಗೆ ಪುನಃ ತಾಯಿಯ ಗರ್ಭದಲ್ಲಿ ಜನ್ಮಗಳು ಸಂಭವಿಸುವುದಿಲ್ಲ. ಯಮಲಿಂಗವೆಂಬ ಮಹಾತೀರ್ಥದಿಂದ ಕಾಲಲಿಂಗವು ಇಲ್ಲಿಗೆ ಬಂದಿರುವುದು. ಚಂದ್ರೇಶ್ವರನಿಗೆ ಪಶ್ಚಿಮ ದಿಕ್ಕಿನಲ್ಲಿರುವ ಈ ಲಿಂಗವು ಕಲಶೇಶ್ವರನೆಂದು ಪ್ರಖ್ಯಾತಿಯನ್ನು ಪಡೆದಿರುವುದು. ಮಿತ್ರ ವರುಣರಿಗೆ ದಕ್ಷಿಣ ದಿಕ್ಕಿನಲ್ಲಿರುವ ಯಮತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಕಾಲಲಿಂಗವನ್ನು ವಿಲೋಕಿಸಿದ ಮನುಷ್ಯನಿಗೆ ಕಲಿಕಾಲದಿಂದ ಉಂಟಾಗುವ ಭಯವಾದರೂ ಎಲ್ಲಿಯದು. ಮಂಗಳವಾರದ ದಿನ ಚತುರ್ದಶಿಯು ಪ್ರಾಪ್ತವಾಗಲು ಆ ಲಿಂಗವಿದ್ದಲ್ಲಿಗೆ ಯಾವನು ಯಾತ್ರೆಯನ್ನು ಮಾಡುವನೋ ಅವನು ಪಾತಕಗಳಿಂದ ಕೂಡಿದವನಾದರೂ ಯಮಲೋಕಕ್ಕೆ ಪ್ರಯಾಣವನ್ನು ಮಾಡುವುದಿಲ್ಲ. ನೇಪಾಳ ಮಹಾಕ್ಷೇತ್ರದಿಂದ ಇಲ್ಲಿಗೆ ಪಶುಪತಿಯು ತಾನೇ ಆಗಮಿಸಿರುವನು. ಆ ಕ್ಷೇತ್ರದಲ್ಲಿಯೇ ಪಿನಾಕಧಾರಿಯಾದ ಮಹೇಶ್ವರನು ದೇವಾಧಿದೇವನು ಆದ ನೀನು ಬ್ರಹ್ಮಾದಿ ದೇವತೆಗಳನ್ನು ಸಂಸಾರದಿಂದ ಬಿಡಿಸಲು ಪಾಶುಪತ ಯೋಗವನ್ನು ಅವರಿಗೆ ಉಪದೇಶ ಮಾಡಿದೆಯಲ್ಲವೇ? ಆ ಪಶುಪತಿಯನ್ನು ನೋಡಿದ ಮಾತ್ರದಿಂದಲೇ ಮನುಷ್ಯನು ಪಶುವೃತ್ತಿಗೆ ಕಾರಣವಾದ ದೇಹಪಾಶದಿಂದ ಬಿಡುಗಡೆಯನ್ನು ಹೊಂದುವನು. ಕರವೀರ ತೀರ್ಥದಿಂದ ಇಲ್ಲಿಗೆ ಕಪಾಲೀಶ್ವರನು ಆಗಮಿಸಿರುವನು. ಕಪಾಲಮೋಚನ ತೀರ್ಥದಲ್ಲಿರುವ ಆ ಕಪಾಲೇಶ್ವರ ಲಿಂಗವನ್ನು ಪ್ರಯತ್ನಪೂರ್ವಕವಾಗಿ ಪ್ರತಿ ಮಾನವನು ದರ್ಶನ ಮಾಡಬೇಕು. ಆತನನ್ನು ಸಂದರ್ಶಿಸುವ ಮಾತ್ರದಿಂದಲೇ ಬ್ರಹ್ಮಹತ್ಯೆಯಂತಹ ಮಹಾಪಾತಕವು ಮಾಯವಾಗುವುದು. ದೇವಿಕಾ ಕ್ಷೇತ್ರದಿಂದ ಉಮಾಪತಿಯು ಇಲ್ಲಿಗೆ ಬಂದು ವ್ಯವಸ್ಥಿತನಾಗಿರುವನು. ಪಶುಪತೀಶ್ವರನಿಗೆ ಪೂರ್ವದಲ್ಲಿರುವ ಆತನನ್ನು ನೋಡಲು ಬಹುಕಾಲದಿಂದ ಅರ್ಜಿತಗಳಾದ ಪಾತಕಗಳನ್ನು ಪರಿಹರಿಸುವನು. ಮಹೇಶ್ವರನ ಕ್ಷೇತ್ರವಾದ ಕೈಲಾಸದಿಂದ ದೀಪ್ತೇಶ್ವರವೆಂಬ ಲಿಂಗವು ಪ್ರಾಪ್ತವಾಗಿರುವುದು. ಆ ಲಿಂಗವು ಉಮಾಪತಿಯ ಸಮೀಪದಲ್ಲಿಯೇ ನೆಲೆಸಿ ಇಹದಲ್ಲಿಯೂ ಪರದಲ್ಲಿಯೂ ದೇಹಕಾಂತಿಯನ್ನು ಕೊಡುವುದಾಗಿರುವುದು. ಕಾಶಿ ಕ್ಷೇತ್ರದ ಮಧ್ಯಭಾಗದಲ್ಲಿರುವ ಈ ದೀಪ್ತೇಶ್ವರ ಲಿಂಗವು ಭಕ್ತರಿಗೆ ಭೋಗ ಮೋಕ್ಷಗಳೆರಡನ್ನು ಕೊಡುತ್ತಿರುವುದು. ಕಾಯಾರೋಹಣವೆಂಬ ಕ್ಷೇತ್ರದಿಂದ ನಕುಲೀಶ್ವರನೆಂಬ ಆಚಾರ್ಯನು ಮಹಾಮಹೇಶ್ವರ ವ್ರತಗಳಲ್ಲಿ ನಿರತರಾಗಿರುವ ಶಿಷ್ಯಗಣಗಳಿಂದ ಪರಿವೃತನಾಗಿ ಬಂದು ಇಲ್ಲಿ ನೆಲೆಸಿರುವನು. ಮಹಾದೇವನಿಗೆ ದಕ್ಷಿಣ ದಿಕ್ಕಿನಲ್ಲಿರುವ ಈತನು ದರ್ಶನ ಮಾತ್ರದಿಂದ ಜ್ಞಾನವನ್ನು ಕೊಡುವನಲ್ಲದೆ ಜನನ ಮರಣ ರೂಪವಾದ ಸಂಸಾರಕ್ಕೆ ಕಾರಣವಾದ ಅಜ್ಞಾನವನ್ನು ಶೀಘ್ರವಾಗಿಯೇ ನಾಶ ಮಾಡುವನು. ಗಂಗಾ ಸಾಗರದಿಂದ ಇಲ್ಲಿಗೆ ಅಮರೇಶ್ವರನು ಬಂದು ಪ್ರಸಿದ್ಧನಾಗಿರುವನು. ಆ ಲಿಂಗವನ್ನು ದರ್ಶನ ಮಾಡುವ ಮಾತ್ರದಿಂದಲೇ ಮನುಷ್ಯನಿಗೆ ದೇವತೆಗಳ ಸ್ವರ್ಗ ಪದವಿಯು ದುರ್ಲಭವೆನಿಸುವುದಿಲ್ಲ. ಸಪ್ತ ಗೋದಾವರಿ ತೀರ್ಥದಿಂದ ಪ್ರಭುವಾದ ಭೀಮೇಶ್ವರನು ಸನ್ನಿಹಿತನಾಗಿರುವನು. ಆತನೇ ಮನುಷ್ಯರಿಗೆ ಭುಕ್ತಿ ಮುಕ್ತಿಗಳನ್ನು ಕೊಡುತ್ತಾ ಲಿಂಗ ರೂಪವನ್ನು ಧರಿಸಿ ಇಲ್ಲಿ ಪ್ರಕಾಶಿಸುತ್ತಿರುವನು. ನಕುಲೀಶ್ವರನಿಗೆ ಮುಂದುಗಡೆಯಲ್ಲಿರುವ ಲೋಕನಾಯಕನಾದ ಭೀಮೇಶ್ವರನನ್ನು ನೋಡಲು ಅತ್ಯಂತ ಭಯಂಕರಗಳಾದ ಪಾತಕಗಳು ಸಹ ಒಂದು ಕ್ಷಣದಲ್ಲಿಯೇ ನಾಶವಾಗುವವು. ಭೂತೇಶ್ವರ ಕ್ಷೇತ್ರದಿಂದ ಬಂದ ಭಸ್ಮಗಾತ್ರನು ಇಲ್ಲಿ ತಾನೇ ಲಿಂಗರೂಪದಿಂದ ಆವಿರ್ಭವಿಸಿರುವನು. ಆತನು ಭೀಮೇಶ್ವರನಿಗೆ ದಕ್ಷಿಣ ಭಾಗದಲ್ಲಿ ನೆಲೆಸಿರುವನು.
ಆತನನ್ನು ಪ್ರಯತ್ನಪೂರ್ವಕವಾಗಿ ಪೂಜಿಸಿದವನು 100 ವರ್ಷಗಳವರೆಗೂ ಪಾಶುಪತ ಯೋಗವನ್ನು ಚೆನ್ನಾಗಿ ಅಭ್ಯಾಸ ಮಾಡುವುದರಿಂದ ಯಾವ ಫಲವನ್ನು ಪಡೆಯುವನು ಅದನ್ನೇ ಭಸ್ಮಗಾತ್ರೇಶ್ವರನ ದರ್ಶನದಿಂದ ಹೊಂದುವನು. ನಕುಲೀಶ್ವರ ಕ್ಷೇತ್ರದಿಂದ ಸ್ವಯಂಭುವೆಂದು ಪ್ರಖ್ಯಾತನಾಗಿರುವ ದೇವೋತ್ತಮನು ಬಂದಿರುವನು. ಕಾಶಿಯಲ್ಲಿ ಲಿಂಗಾಕೃತಿಯನ್ನು ಸ್ವೀಕರಿಸಿ ತನ್ನ ಸ್ವರೂಪವನ್ನೇ ಇಲ್ಲಿ ಪ್ರಕಟಗೊಳಿಸುತ್ತಿರುವನು. ಸಿದ್ಧತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಮಹಾಲಕ್ಷ್ಮೀಶ್ವರನ ಮುಂಭಾಗದಲ್ಲಿ ನೆಲೆಸಿರುವ ಸ್ವಯಂಭು ಲಿಂಗವನ್ನು ಪೂಜೆ ಮಾಡಿದ ಮನುಷ್ಯನು ಪುನಃ ಜನ್ಮಕ್ಕೆ ಭಾಗಿಯಾಗುವುದಿಲ್ಲ. ಪ್ರಯಾಗ ತೀರ್ಥದ ಸಮೀಪದಲ್ಲಿಯೇ ಹವಳದಂತೆ ಕಾಂತಿಯುಕ್ತವಾದ ಒಂದು ದೇವಾಲಯವು ಕಾಣುತ್ತಿರುವುದು. ಅದು ಧರಣಿ ವರಾಹಸ್ವಾಮಿಯ ನಿವಾಸವಾದ ಮಹಾಮಂಟಪವು. ಆತನು ಮಹಾದೇವನು ನವರತ್ನಮಯಗಳಾದ ಗಿರಿಕಂದರಗಳಿಂದ ಕೂಡಿದ ಮಂದರ ಪರ್ವತದಿಂದ ಗಣಗಳೊಡನೆಯೂ ಋಷಿಗಳೊಡನೆಯೂ ದೇವತೆಗಳೊಡನೆಯೂ ಕೂಡಿ ಕಾಶಿಯನ್ನು ಪ್ರವೇಶ ಮಾಡಿದನೆಂಬ ವಾರ್ತೆಯನ್ನು ಕೇಳಿ ವಿಂಧ್ಯ ಪರ್ವತದಿಂದ ಇಲ್ಲಿಗೆ ಬಿಜ ಮಾಡಿದನು. ಕಾಶಿಯಲ್ಲಿರುವ ಧರಣಿ ವರಾಹಸ್ವಾಮಿಯನ್ನು ಸರ್ವರು ಅವಶ್ಯಕವಾಗಿ ನೋಡಬೇಕು. ಆತನು ಆಪತ್ ಪರಂಪರೆ ಎಂಬ ಸಮುದ್ರದಲ್ಲಿ ಮುಳುಗಿ ಸಂಕಟ ಪಡುತ್ತಿರುವ ಭಕ್ತನನ್ನು ಶರಣು ಹೊಕ್ಕ ಮಾತ್ರದಿಂದಲೇ ಉದ್ಧರಿಸುವನು. ಕರ್ಣಿಕಾರ ಕ್ಷೇತ್ರದಿಂದ ಕರ್ಣಿಕಾರ ಪುಷ್ಪದ ದೇಹವರ್ಣದಿಂದ ಕೂಡಿದ ಗಣಾಧ್ಯಕ್ಷನು ಪ್ರಾಪ್ತನಾಗಿರುವನು. ಗದೆಯನ್ನು ಕೈಯಲ್ಲಿ ಹಿಡಿದು ಸಮಸ್ತ ಭಕ್ತರ ಸಮಸ್ತ ವಿಘ್ನಗಳನ್ನು ನಿರ್ಮೂಲಗೊಳಿಸುವ ಆತನನ್ನು ಸಕಲರು ಭಕ್ತಿಯಿಂದ ಪೂಜಿಸಬೇಕು. ಆ ಧರಣಿ ವರಾಹಸ್ವಾಮಿಯ ದೇವಾಲಯಕ್ಕೆ ಪಶ್ಚಿಮದಲ್ಲಿ ಸಂಸ್ಥಾಪಿತನಾಗಿರುವ ಗಣಾಧ್ಯಕ್ಷನನ್ನು ಪೂಜೆ ಮಾಡಲು ಗಣಾಧ್ಯಕ್ಷ ಪದವಿಯು ಮನುಷ್ಯನಿಗೆ ಲಭಿಸುವುದು. ಹೇಮಕೂಟ ಪರ್ವತದಿಂದ ವಿರೂಪಾಕ್ಷ ಲಿಂಗವು ಇಲ್ಲಿ ಆವಿರ್ಭಾವವನ್ನು ತಾಳಿರುವುದು. ಮಹೇಶ್ವರನ ಕೆಳಗಡೆಗೆ ಇರುವ ಈ ಲಿಂಗವು ಭಕ್ತರನ್ನು ಸಂಸಾರದಿಂದ ಕಡೆಹಾಯಿಸುವುದು. ಗಂಗಾ ದ್ವಾರದಿಂದ ಹಿಮ ಸಮಾನವಾದ ಶುದ್ಧ ಪ್ರಭೆಯಿಂದ ಕೂಡಿದ ಹಿಮಸ್ತೇಶ್ವರ ಲಿಂಗವು ಬಂದಿರುವುದು. ಬ್ರಹ್ಮನಾಳಕ್ಕೆ ಪಶ್ಚಿಮದಲ್ಲಿ ನೆಲೆಸಿ ಸಕಲ ಸಿದ್ಧಿಪ್ರದವಾಗಿರುವ ಈ ಲಿಂಗವು ಎಲ್ಲರಿಂದಲೂ ನೋಡಲ್ಪಡತಕ್ಕದ್ದು. ಮಹಾದೇವನೇ, ಕೈಲಾಸ ಪರ್ವತದಿಂದ ಮಹಾಗಣಪತಿಯು ಬಂದಿರುವನಲ್ಲದೆ ಅಲ್ಲಿದ್ದ 7 ಕೋಟಿ ಸಂಖ್ಯೆಯ ಮಹಾಬಲಶಾಲಿಗಳಾದ ರುದ್ರಗಣಗಳೆಲ್ಲರೂ ಇಲ್ಲಿಗೆ ಆಗಮಿಸಿರುವರು. ಅವರಿಂದ ಇಲ್ಲಿ ಸ್ವರ್ಗ ಲೋಕಗಳಿಗೆ ಸದೃಶಗಳೆನಿಸಿ ದ್ವಾರಗಳಿಂದಲೂ ಯಂತ್ರ ವಿಶೇಷಗಳಿಂದಲೂ ಬಾಗಿಲುಗಳಿಂದಲೂ ಕೂಡಿ ದುಸ್ಸಾಧ್ಯಗಳಾದ 7 ದುರ್ಗಗಳು ನಿರ್ಮಿತಗಳಾಗಿರುವವು. ಅವುಗಳು ಸಸಂಖ್ಯಾತ ಕೋಟಿ ಯೋಧರಿಂದ ತುಂಬಿ ಸಕಲ ಸಾಮಗ್ರಿ ಸಹಿತಗಳಾಗಿರುವವು. ಚಿನ್ನ, ಬೆಳ್ಳಿ, ತಾಮ್ರ, ಕಂಚು, ಹಿತ್ತಾಳೆ, ಸೀಸ, ಕಬ್ಬಿಣ ಮುಂತಾದ ಅನೇಕ ಲೋಹಗಳ ಕಳಶ ತೋರಣಾದಿಗಳಿಂದ ಕಂಗೊಳಿಸುತ್ತಿರುವವು. ಭದ್ರವಾದ ಅಡಿಗಲ್ಲುಗಳ ಮೇಲೆ ಕಟ್ಟಲ್ಪಟ್ಟು ಮೇಘಮಂಡಲವನ್ನು ಮುಟ್ಟುತ್ತಿರುವವು. ಮತ್ತು ಕಾಶಿಯ ಸುತ್ತಲೂ ಅತ್ಯಂತ ದುರ್ಗಮವಾದ ಪರ್ವತವೊಂದನ್ನು ಅವರು ಉಂಟು ಮಾಡಿರುವರು. ಅದರ ಸುತ್ತಲೂ ಬಹಳ ಆಳವಾದ ಕೊತ್ತಳವೊಂದನ್ನು ನಿರ್ಮಿಸಿ ಅದನ್ನು ಮತ್ಸ್ಯೋದರಿ ನದಿಯ ಜಲದಿಂದ ತುಂಬಿರುವರು. ಆದುದರಿಂದ ಮತ್ಸ್ಯೋದರಿಯು ಇಲ್ಲಿ ಬಹಿರ್ಗಾಮಿಯು ಅಂತಃ ಪ್ರವಾಹಿನಿಯು ಎಂಬುದಾಗಿ 2 ರೂಪಗಳಿಂದ ಪ್ರವಹಿಸುತ್ತಿರುವುದು. ಆ ನದಿಯು ಗಂಗಾ ನದಿಯ ನೀರಿನೊಡನೆ ಸೇರುವ ಪ್ರದೇಶವೇ ಮಹಾತೀರ್ಥವೆಂದು ಪ್ರಖ್ಯಾತವಾಗಿರುವುದು. ಗಂಗಾ ಪ್ರವಾಹವು ವಿಪರೀತ ಕ್ರಮದಿಂದ ದಕ್ಷಿಣ ವಾಹಿನಿಯಾಗಿ ಯಾವಾಗ ಪ್ರವಹಿಸುವುದೋ ಆಗ ಮಾತ್ರ ಭಕ್ತರ ಪುಣ್ಯಗೌರವದಿಂದ ಮತ್ಸ್ಯೋದರಿ ತೀರ್ಥವು ಲಭಿಸುವುದು. ಆ ಸಮಯವು ಸೂರ್ಯ ಚಂದ್ರರ ಗ್ರಹಣಗಳಿಗಿಂತಲೂ 100 ಕೋಟಿಯಷ್ಟು ಮಹಾತ್ಮ್ಯವುಳ್ಳ ಪರ್ವಕಾಲವೆಂದು ತಿಳಿಯಬೇಕು. ಅಲ್ಲಿಯೇ ಸಕಲ ಪರ್ವಕಾಲಗಳು, ಸಮಸ್ತ ತೀರ್ಥಗಳು, ಭೂಲೋಕದ ಸಮಸ್ತ ಲಿಂಗಗಳು ಗಂಗಾ ಮತ್ಸ್ಯೋದರಿ ನದಿಗಳ ಸಂಗಮ ಪ್ರದೇಶದಲ್ಲಿ ಸನ್ನಿಹಿತಗಳಾಗಿರುವವು. ಮತ್ಸ್ಯೋದರಿ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಯಾವ ಮಾನವರು ಪಿತೃಗಳನ್ನು ಉದ್ದೇಶಿಸಿ ಪಿಂಡ ಪ್ರದಾನಗಳನ್ನು ಮಾಡುವರೋ ಅವರು ಎಲ್ಲಿಯೂ ಯಾವ ಕಾಲಕ್ಕೂ ಪುನಃ ತಾಯಿಯ ಉದರದಲ್ಲಿ ಶಯನ ಮಾಡುವುದಿಲ್ಲ. ಕಾಲಾಂತರದಲ್ಲಿ ಈ ಅವಿಮುಕ್ತ ಕ್ಷೇತ್ರವು ಮತ್ಸ್ಯದ ಆಕಾರವನ್ನು ತಾಳುವುದು. ಆಗ ಇದರ ಸುತ್ತಲೂ ಗಂಗಾ ನದಿಯ ಜಲವು ಪ್ರವಹಿಸುವುದು ಕಂಡುಬರುವುದು. ಮತ್ಸ್ಯೋದರಿಯಲ್ಲಿ ಯಾವ ಮಾನವರು ಸ್ನಾನವನ್ನು ಮಾಡುವರೋ ಅವರೇ ಮನುಷ್ಯೋತ್ತಮರು. ಅವರು ಅನೇಕ ಪಾಪಗಳನ್ನು ಮಾಡಿದ್ದರೂ ಎಂದಿಗೂ ಯಮರಾಜನ ಪಟ್ಟಣವನ್ನು ನೋಡುವುದಿಲ್ಲ. ಅನೇಕ ತೀರ್ಥಗಳಲ್ಲಿ ಸ್ನಾನ ಮಾಡಿದುದರಿಂದೇನು? ದುಸ್ಸಾಧ್ಯವಾದ ತಪಸ್ಸನ್ನು ಆಚರಿಸಿದುದರಿಂದ ಫಲವೇನು? ಒಮ್ಮೆ ಮನುಷ್ಯನು ಮತ್ಸ್ಯೋದರಿಯಲ್ಲಿ ಸ್ನಾನವನ್ನು ಮಾಡಿದ ಮೇಲೆ ಅವರಿಗೆ ಪುನಃ ತಾಯಿಯರ ಗರ್ಭದಲ್ಲಿ ವಾಸ ಮಾಡುವ ಭಯವೆಲ್ಲಿಯದು? ಮನುಷ್ಯರಿಂದಲೂ ದೇವತೆಗಳಿಂದಲೂ ಮಹರ್ಷಿಗಳಿಂದಲೂ ಸ್ಥಾಪಿತಗಳಾದ ಲಿಂಗಗಳಿರುವ ಕ್ಷೇತ್ರಗಳು ಎಲ್ಲೆಲ್ಲಿ ಇರುವವು ಅವೆಲ್ಲವುಗಳನ್ನು ಸೇವಿಸುವುದಕ್ಕಿಂತಲೂ ಮತ್ಸ್ಯೋದರಿಯನ್ನು ಸೇರಿ ವಿದ್ಯುಕ್ತವಾಗಿ ಸ್ನಾನ ಮಾಡಲು ಮನುಷ್ಯನು ಮೋಕ್ಷಕ್ಕೆ ಭಾಗಿಯಾಗುವನು. ಭೂಲೋಕ, ಭುವರ್ಲೋಕ, ಸುವರ್ಲೋಕಗಳಲ್ಲಿ ಅನೇಕ ತೀರ್ಥಗಳು ನೆಲೆಸಿರುವವು. ಆದರೆ ಅವುಗಳೆಲ್ಲವೂ ಸೇರಿದರೂ
ಈ ತೀರ್ಥದ 1 ಕೋಟ್ಯಂಶಕ್ಕೂ ಸರಿದೂಗಲಾರವು ಎಂಬುದು ನಿಶ್ಚಯವು. ಎಲೈ ಸ್ವಾಮಿಯೇ, ಇಂತು 7 ಕೋಟಿ ಗಣಗಳಿಂದೊಡಗೂಡಿ ಉದಾರ ಕರ್ಮ ನಿರತನು ಕೈಲಾಸ ನಿವಾಸಿಯೂ ಆದ ಗಣಪತಿಯಿಂದ ಈ ತೀರ್ಥವು ಮಹಾಪ್ರಭಾವವುಳ್ಳದ್ದಾಗಿ ಮಾಡಲ್ಪಟ್ಟಿತು. ಭೂರ್ಭುವಲಿಂಗವೆಂಬುದು ಗಂಧಮಾದನ ಪರ್ವತ ಪ್ರದೇಶದಿಂದ ಇಲ್ಲಿಗೆ ಬಂದು ಆ ಗಣಾಧಿಪತಿಗೆ ಪೂರ್ವ ದಿಕ್ಕಿನಲ್ಲಿ ತಾನೇ ಆವಿರ್ಭೂತವಾಗಿರುವುದು. ಈ ಭೂರ್ಭುವ ಲಿಂಗವನ್ನು ನೋಡಿದ ಜನರು ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕಗಳಿಗಿಂತಲೂ ಮೇಲೆ ಹೋಗಿ ಪುಣ್ಯವಂತರಾಗಿ ಬಹಳ ಕಾಲದವರೆಗೂ ದಿವ್ಯ ಭೋಗಗಳನ್ನು ಅನುಭವಿಸುತ್ತಾ ಇರುವರು. ಪಾತಾಳ ಗಂಗೆಯಿಂದ ಇಲ್ಲಿಗೆ ಹಾಟಕೇಶ್ವರ ಲಿಂಗವು ಬಂದು ನೆಲೆಸಿರುವುದು. ಸ್ವಾಮಿಯೇ, ಅದು 7 ಪಾತಾಳಗಳ ಅಧೋಭಾಗದಿಂದ ತಾನೇ ತಾನಾಗಿ ಅವತರಿಸಿರುವುದು. ಶೇಷ, ವಾಸುಕಿಗಳೇ ಮೊದಲಾದ ಅನೇಕ ನಾಗರು ಅದಕ್ಕಾಗಿ ಇಲ್ಲಿ ಮಣಿ, ಮಾಣಿಕ್ಯ, ನವರತ್ನಗಳ ರಾಶಿಗಳಿಂದ ಮಹತ್ತರವಾದ ದೇವಾಲಯವೊಂದನ್ನು ಬಹು ಪ್ರಯಾಸದಿಂದ ನಿರ್ಮಿಸಿರುವರು. ಆ ಲಿಂಗವು ಚಿನ್ನದಿಂದಲೇ ಮಾಡಿದುದಾಗಿ ನವರತ್ನಗಳ ಮಾಲೆಗಳಿಂದಲೇ ಪೂಜಿಸಲ್ಪಡುತ್ತಿರುವುದು. ಈಶಾನೇಶ್ವರನಿಗೆ ಪೂರ್ವ ದಿಕ್ಕಿನಲ್ಲಿರುವ ಆ ಲಿಂಗವನ್ನು ಪ್ರತಿಯೊಬ್ಬನು ಪ್ರಯತ್ನಪೂರ್ವಕವಾಗಿ ಪೂಜಿಸತಕ್ಕದ್ದು. ಆ ಲಿಂಗವನ್ನು ಭಕ್ತಿಯಿಂದ ಪೂಜೆ ಮಾಡಿದ ಮನುಷ್ಯನು ಸಮಸ್ತ ಸಿದ್ಧಿಗಳನ್ನು ಪಡೆಯುವನು. ಈ ಲೋಕದಲ್ಲಿ ಅಸಂಖ್ಯಾಕಗಳಾದ ಭೋಗಗಳನ್ನು ಅನುಭವಿಸಿ ಕಡೆಯಲ್ಲಿ ಮೋಕ್ಷವನ್ನು ಪಡೆಯುವನು. ಆಕಾಶದಿಂದ ತಾರಕಲಿಂಗವು ಜ್ಯೋತಿ ರೂಪದಿಂದ ಇಲ್ಲಿಗೆ ಬಂದಿರುವುದು. ಆ ತಾರಕೇಶ್ವರ ಲಿಂಗವು ಜ್ಞಾನವಾಪಿ ತೀರ್ಥಕ್ಕೆ ಮುಂಭಾಗದಲ್ಲಿಯೇ ಪ್ರತಿಷ್ಠಿತವಾಗಿರುವುದು. ಆ ಲಿಂಗವನ್ನು ಅರ್ಚನೆ ಮಾಡುವುದರಿಂದ ಮನುಷ್ಯನು ತಾರಕ ಜ್ಞಾನವನ್ನು ಪಡೆಯುವನು. ಜ್ಞಾನವಾಪಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಪ್ರತಿಯೊಬ್ಬ ಭಕ್ತನು ತಾರಕೇಶ್ವರ ಲಿಂಗವನ್ನು ಸಂದರ್ಶಿಸಿ ಸಂಧ್ಯಾವಂದನಾದಿ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಪಿತೃಪಿತಾಮಹಾದಿಗಳಿಗೆ ತರ್ಪಣಗಳನ್ನಿತ್ತು ಸಂತೋಷಗೊಳಿಸಿ ಆ ಲಿಂಗದ ದರ್ಶನವಾಗುವವರೆಗೂ ಮೌನ ವ್ರತವನ್ನು ಧಾರಣ ಮಾಡಿರಬೇಕು. ಆತನು ಸಮಸ್ತ ಪಾತಕಗಳಿಂದಲೂ ಮುಕ್ತನಾಗುವನು. ಶಾಶ್ವತವಾದ ಪುಣ್ಯವನ್ನು ಸಂಪಾದಿಸುವನು. ಅಂತ್ಯದಲ್ಲಿ ತಾರಕ ಜ್ಞಾನವನ್ನು ಪಡೆದು ಜ್ಞಾನದ ಮಾರ್ಗದಲ್ಲಿಯೇ ನಡೆದು ಸಂಸಾರದಿಂದ ಬಿಡುಗಡೆಯನ್ನು ಹೊಂದುವನು. ಕಿರಾತ ತೀರ್ಥದಿಂದ ಕಿರಾತೇಶ್ವರನು ಇಲ್ಲಿ ಆವಿರ್ಭಾವವನ್ನು ತಳೆದಿರುವನು. ಆ ತೀರ್ಥದ ಸಮೀಪದಲ್ಲಿಯೇ ಮಹಾದೇವನು ಅರ್ಜುನನಿಗಾಗಿ ಕಿರಾತನ ವೇಷವನ್ನು ಧರಿಸಿ ಬಂದನು. ಭಾರಭೂತೇಶ್ವರನಿಗೆ ಸಮೀಪದಲ್ಲಿರುವ ಆ ಕಿರಾತೇಶ್ವರ ಲಿಂಗವನ್ನು ನಮಸ್ಕರಿಸಿದ ಮಾನವನು ಎಂದಿಗೂ ತಾಯಿಯ ಗರ್ಭದಲ್ಲಿ ಪುನಃ ವಾಸ ಮಾಡುವುದಿಲ್ಲ. ಲಂಕಾಪುರಿಯಿಂದ ಇಲ್ಲಿಗೆ ಮರುಕೇಶ್ವರ ನಾಮಕವಾದ ಲಿಂಗವು ಆಗಮಿಸಿರುವುದು. ಅದನ್ನು ಅರ್ಚನೆ ಮಾಡುವುದರಿಂದ ಮನುಷ್ಯರಿಗೆ ಎಂದೆಂದಿಗೂ ರಾಕ್ಷಸರ ಭಯವೆಂಬುದು ಇರುವುದಿಲ್ಲ. ಈ ಕ್ಷೇತ್ರದ ನೈಋತ್ಯ ದಿಕ್ಕಿನಲ್ಲಿ ನೈರಋತೇಶ್ವರ ಲಿಂಗವು ಪ್ರತಿಷ್ಠಿತವಾಗಿರುವುದು. ವಿಭೀಷಣನು ಪ್ರತಿಷ್ಠಿಸಿರುವ ರಾಮಚಂದ್ರ ಸ್ವಾಮಿಗೆ ಪಶ್ಚಿಮದಲ್ಲಿರುವ ಆ ಲಿಂಗವನ್ನು ಪೂಜಿಸಲು ಸಮಸ್ತ ದೋಷಗಳು ದೂರವಾಗುವವು. ಸ್ಥಳಲಿಂಗವೆಂಬ ಕ್ಷೇತ್ರದಿಂದ ಪವಿತ್ರವೂ ಜಲಪ್ರಿಯವೂ ಆದ ಜಲಲಿಂಗವೆಂಬುದು ಇಲ್ಲಿಗೆ ಬಂದಿರುವುದು. ಅದು ಗಂಗಾ ನದಿಯ ಪ್ರವಾಹದ ಮಧ್ಯದಲ್ಲಿಯೇ ಸ್ಥಾಪಿತವಾಗಿರುವುದು. ಅದರ ದೇವಾಲಯವಾದರೂ ಸಕಲ ಧಾತುಗಳಿಂದಲೂ ಸಮಸ್ತ ರತ್ನಗಳಿಂದಲೂ ನಿರ್ಮಿತವಾಗಿ ಶ್ರೇಷ್ಠವೂ ಮಂಗಳಕರವೂ ಆಗಿ ನೋಡುವವರಿಗೆ ಅದ್ಭುತವಾಗಿ ಕಾಣುತ್ತಾ ಗಂಗಾ ನದಿಯ ಮಧ್ಯದಲ್ಲಿ ಕಾಣುತ್ತಿರುವುದು. ಇಂದಿಗೂ ಕೆಲವರಿಗೆ ಮಾತ್ರ ಅವರವರ ಪುಣ್ಯ ಕರ್ಮಗಳ ಪರಿಪಾಕದ ಬಲದಿಂದ ಅದು ದೃಷ್ಟಿಗೆ ಬೀಳುತ್ತಿರುವುದು. ಕೋಟೀಶ್ವರ ಸ್ಥಾನದಿಂದಲೂ ಇಲ್ಲಿಗೆ ಶ್ರೇಷ್ಠವಾದ ಲಿಂಗವು ಬಂದಿರುವುದು. ಆ ಲಿಂಗವನ್ನು ದರ್ಶನ ಮಾಡುವುದರಿಂದ ಕೋಟಿ ಲಿಂಗಗಳನ್ನು ದರ್ಶನ ಮಾಡಿದ ಪುಣ್ಯವು ಲಭಿಸುವುದು. ಶ್ರೇಷ್ಠವಾದ ಆ ಲಿಂಗವು ಜ್ಯೇಷ್ಠೇಶ್ವರನಿಗೆ ಪಶ್ಚಿಮದಲ್ಲಿ ನೆಲೆಸಿ ಸೇವಿಸುವವರಿಗೆ ಉತ್ತಮ ಸಿದ್ಧಿಗಳನ್ನು ಕೈಗೂಡಿಸುವುದು. ವಡವಾಸ್ಯ ತೀರ್ಥದಿಂದ ಇಲ್ಲಿಗೆ ಅನಲೇಶ್ವರ ಲಿಂಗವು ಬಂದು ಆವಿರ್ಭವಿಸಿರುವುದು. ನಲೇಶ್ವರನಿಗೆ ಮುಂಭಾಗದಲ್ಲಿರುವ ಈ ಲಿಂಗವನ್ನು ಪೂಜಿಸಿದವರಿಗೆ ಸಕಲ ಸಿದ್ಧಿಗಳನ್ನು ಕೊಡುತ್ತಿರುವುದು. ವಿರಜ ತೀರ್ಥದಿಂದ ಅಂದರೆ ನಾಭಿಗಯ ಕ್ಷೇತ್ರದಿಂದ ದೇವೋತ್ತಮನಾದ ತ್ರಿಲೋಚನೇಶ್ವರನು ಇಲ್ಲಿಗೆ ಬಂದು ಅನಾದಿ ಕಾಲದಿಂದಲೂ ನೆಲೆಸಿರುವ ತ್ರಿವಿಷ್ಣಪ ಲಿಂಗದಲ್ಲಿ ಸನ್ನಿಹಿತನಾಗಿರುವನು. ಅಮರಕಂಟಕ ಕ್ಷೇತ್ರದಿಂದ ಓಂಕಾರೇಶ್ವರನೆಂಬ ಮಹಾದೇವನು ತಾನಾಗಿಯೇ ಇಲ್ಲಿಗೆ ಬಂದು ಸಮಸ್ತರಿಗೂ ಸಂಸಾರ ತಾರಕವೂ ಪುಣ್ಯಪ್ರದವೋ ಆದ ಪಿಲಿಪಿಲಾ ತೀರ್ಥದಲ್ಲಿ ಆವಿರ್ಭೂತನಾಗಿರುವನು. ಈ ಲಿಂಗವು ಅನಾದಿಯಾದುದು. ಪ್ರಣವವೇ ಅದಕ್ಕೆ ಉಪಲಬ್ಧಿ ಸ್ಥಾನವಾಗಿರುವುದು. 3 ಲೋಕಗಳನ್ನು ಉದ್ಧರಿಸುವುದಕ್ಕಾಗಿ ಗಂಗೆಯು ಇಲ್ಲಿಗೆ ಬರುವುದಕ್ಕೂ ಕಾಶಿ ಕ್ಷೇತ್ರವು ನಿರ್ಮಾಣವಾಗುವುದಕ್ಕೂ ಮೊದಲೇ ಈ ಲಿಂಗವು ಇಲ್ಲಿ ಪ್ರತಿಷ್ಠಿತವಾಯಿತು. ಈ ಮಹಾಲಿಂಗವು ತಾನೇ ಪ್ರಣವಾಕಾರವನ್ನು ತಾಳಿ ಇಲ್ಲಿ ಆವಿರ್ಭವಿಸಿತು. ಮಹೇಶ್ವರನೊಬ್ಬನನ್ನುಳಿದು ಮತ್ತೆ ಯಾವನು ಈ ಓಂಕಾರೇಶ್ವರ ಲಿಂಗದ ಮಹಿಮೆಯನ್ನು ಸಮಗ್ರವಾಗಿ ತಿಳಿಯಲಾರನು.
ಮಹೇಶ್ವರನೇ, ಈ ಸಕಲ ಕ್ಷೇತ್ರಗಳಿಂದಲೂ ಮಹೇಶ್ವರ ಲಿಂಗಗಳು ತಮ್ಮ ತಮ್ಮ ಸ್ಥಾನಗಳಲ್ಲಿ ಅಂಶಗಳನ್ನು ಮಾತ್ರ ಉಳಿಸಿ ಎಲ್ಲವೂ ಇಲ್ಲಿಗೆ ಬಂದು ಮಹಾ ಫಲದಾಯಕಗಳಾಗಿ ನೆಲೆಸಿರುವವು. ಈ ಪುಣ್ಯ ಲಿಂಗಗಳೆಲ್ಲವೂ ತಮ್ಮ ಸರ್ವಾಂಶದಿಂದ ಇಲ್ಲಿಗೆ ಬಂದಿರುವವಲ್ಲದೆ ಅನ್ಯಥಾ ಅಲ್ಲ. ಎಲೈ ಸ್ವಾಮಿಯೇ, ಇವುಗಳಿಗಾಗಿ ನಿರ್ಮಿತಗಳಾಗಿರುವ ಪ್ರಾಸಾದಗಳು ಸಹ ಸರ್ವ ಪ್ರಕಾರದಿಂದಲೂ ಮನೋಹರಗಳು, ಆಕಾಶವನ್ನು ಚುಂಬಿಸುವವುಗಳು ಆಗಿ ಮೆರೆಯುತ್ತಿರುವವು. ಅನೇಕ ಧಾತುಗಳಿಂದ ಕೂಡಿ ವಿಚಿತ್ರಗಳು, ಸಕಲ ರತ್ನಗಳಿಂದ ಅಲಂಕೃತಗಳು ಆಗಿರುವವು. ಅವುಗಳಲ್ಲಿ ಒಂದೊಂದರ ಕಳಶವನ್ನು ನೋಡುವುದರಿಂದಲೇ ಮೋಕ್ಷವು ಕರಗತವಾಗುವುದು. ದೇವದೇವೋತ್ತಮನೇ, ಈ ಮಹಾಲಿಂಗಗಳ ಹೆಸರುಗಳನ್ನು ಕೇಳಿದರೂ ಸಹ ಸಾವಿರಾರು ಜನ್ಮಗಳಲ್ಲಿ ಸಂಚಿತಗಳಾದ ಪಾತಕಗಳು ಕ್ಷಯವನ್ನು ಹೊಂದುವವು. ಈಗ ನನಗೆ ಅಪ್ಪಣೆಗೇನು? ನಾನು ಮಾಡಬೇಕಾದ ಕರ್ತವ್ಯದಲ್ಲಿ ನೀನೇ ಆಜ್ಞಾಪಿಸಬೇಕು. ನಿನ್ನ ಇಚ್ಛೆಯನ್ನು ಸಂತೋಷದಿಂದ ನನಗೆ ತಿಳಿಸಿದರೆ ಅದು ಸಿದ್ಧವೆಂದೇ ತಿಳಿಯುವುದಾಗಲಿ. ಸ್ಕಂದನು ಹೇಳುತ್ತಾನೆ, ಎಲೈ ಅಗಸ್ತ್ಯನೇ, ಇಂತೆಂದ ನಂದೀಶ್ವರನ ಮಾತುಗಳನ್ನು ಕೇಳಿ ದೇವದೇವನು ಲೋಕದ ಲೋಕನಾಯಕನೂ ಆದ ಹರನು ಶ್ರದ್ಧೆಯಿಂದ ನಂದಿಯನ್ನು ಆಧರಿಸಿ ಇಂತೆಂದು ಹೇಳತೊಡಗಿದನು. ಮಹೇಶ್ವರನು ಹೇಳುತ್ತಾನೆ, ನಿತ್ಯವೂ ನಮಗೆ ಆನಂದವನ್ನು ಉಂಟು ಮಾಡುತ್ತಿರುವ ಎಲೈ ನಂದಿಯೇ, ನೀನು ಮಾಡಿದುದು ಯುಕ್ತವಾಗಿಯೇ ಇರುವುದು. ಈಗ ನಾನು ಹೇಳುವಂತೆ ಮಾಡು. ಚಂಡಿಕೆಯರನ್ನು ಅವರವರ ಕಾರ್ಯದಲ್ಲಿ ನಿಯೋಗಿಸು. 9 ಕೋಟಿ ಸಂಖ್ಯೆಯ ಚಾಮುಂಡೆಯರು ತಮ್ಮ ಅನುಯಾಯಿಗಳಾದ ಭೂತ ಭೇತಾಳ ಭೈರವಾದಿ ಗಣಗಳೊಡಗೂಡಿ ಎಲ್ಲೆಲ್ಲಿಯೂ ವಾಸ ಮಾಡುತ್ತಿರುವರಲ್ಲವೇ? ಈ ಕ್ಷೇತ್ರವನ್ನು ರಕ್ಷಿಸುವುದಕ್ಕಾಗಿ ವಾಹನ, ಸೈನ್ಯ, ಆಯುಧಗಳಿಂದ ಸಹಿತರು ದುರ್ಗಾ ರೂಪಿಣಿಯರು ಆದ ಅವರನ್ನೆಲ್ಲ ಸುತ್ತಲೂ ಇರುವ ಪ್ರತಿಯೊಂದು ದುರ್ಗದಲ್ಲಿಯೂ ವಾಸಿಸುತ್ತಿರುವಂತೆ ಆಜ್ಞೆಯನ್ನು ಮಾಡು. ಸ್ಕಂದನು ಹೇಳುತ್ತಾನೆ, ಇಂತೆಂದು ನಂದೀಶ್ವರನಿಗೆ ಅಪ್ಪಣೆಯನ್ನು ಮಾಡಿ ಮಹಾದೇವನು ಪಾರ್ವತಿ ಸಮೇತನಾಗಿ ಮೋಕ್ಷ ಬೀಜಕ್ಕೆ ಅಂಕುರ ಪ್ರಾಯವೆನಿಸಿದ ಸ್ವರ್ಗಲೋಕವನ್ನು ಕುರಿತು ಪ್ರಯಾಣ ಮಾಡಿದನು. ಶಿಲಾದ ಪುತ್ರನಾದ ನಂದಿಯೂ ಕೂಡ ಮಹೇಶ್ವರನ ಆಜ್ಞೆಯನ್ನು ತಲೆಯಲ್ಲಿ ಧರಿಸಿ ಎಲ್ಲೆಡೆಗಳಿಂದಲೂ ದುರ್ಗಿಯರನ್ನು ಬರಮಾಡಿಕೊಂಡು ಒಂದೊಂದು ದುರ್ಗದಲ್ಲಿಯೂ ಅವರನ್ನು ನೆಲೆಗೊಳಿಸಿದನು. ಕ್ರಮವಾಗಿ ಪುಣ್ಯಕ್ಷೇತ್ರಗಳ ನಾಮಗಳನ್ನು ಒಳಗೊಂಡಿರುವ ಈ ಅಧ್ಯಾಯವನ್ನು ಶ್ರದ್ಧೆಯಿಂದ ಕೇಳಲು ಮನುಷ್ಯನು ಸ್ವರ್ಗ ಮೋಕ್ಷಗಳೆರಡನ್ನೂ ಸುಲಭವಾಗಿ ಸಾಧಿಸುವನು. 68 ಮಹಾಸ್ಥಾನಗಳ ಹೆಸರುಗಳಿರುವ ಈ ಅಧ್ಯಾಯವನ್ನು ಕೇಳಿದ ಮಾನವನು ಪುನಃ ತಾಯಿಯ ಗರ್ಭವೆಂಬ ಮಹಾಗುಹೆಯನ್ನು ಎಂದಿಗೂ ಪ್ರವೇಶಿಸುವುದಿಲ್ಲ. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ಅಷ್ಟಷಷ್ಟ್ಯಾಯತನ ಸಮಾಗಮ ವರ್ಣನವೆಂಬ 69ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.